ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಕೃಷ್ಣ ಮಾತಾಡಿದ ಸಭೆಯಲ್ಲಿ ನಿಂತು ಕೃಷ್ಣ ಮಾತಾಡಿದ್ದಾನೆ. ಆ ಕೃಷ್ಣನ ಮಾತನ್ನ ಕೇಳಿದ ಎಲ್ಲ ಅಲ್ಲಿದ್ದ ಕ್ಷತ್ರಿಯ ರಾಜರಿಗೆಲ್ಲರಿಗೂ ಕೂಡ ಹೌದು, ಸರಿ ಇದೆ, ಕೃಷ್ಣ ಹೇಳಿದ ಮಾತು 100% ಕರೆಕ್ಟ್ ಆಗಿದೆ ಅಂತ ಅನ್ನಿಸಿದ್ರು ಕೂಡ ಯಾರೂ ಮಾತಾಡಲಿಲ್ಲ. ಏನಾಯ್ತು ಅವಾಗ? ಪರಶುರಾಮ ದೇವರು ದಂಬೋದ್ಭವ ರಾಜನ ಕಥೆಯನ್ನ ಹೇಳ್ತಾ ಆ ಬ್ಯಾಕ್ಗ್ರೌಂಡ್ ನಲ್ಲಿ ಕೃಷ್ಣ ಯಾರು, ಕೃಷ್ಣ ಯಾರ ಅವತಾರ, ಅರ್ಜುನ ಯಾರು ಅನ್ನುವುದನ್ನ ತಿಳಿಸಿಕೊಡ್ತಾರೆ. ಅದನ್ನ ವೈಶಂಪಾಯನ ಹೇಳ್ತಾರೆ. ಅದನ್ನ ನಾವು ನೋಡೋಣ. ತಸ್ಮಿನ್ನ ವಿಹಿತೆ ವಾಕ್ಯೇ ಕೇಶವೇನ ಮಹಾತ್ಮನ ಸ್ಥಿಮಿತಾ ಹೃಷ್ಟರೋಮಾಣಃ ಆಸನ್ ಸರ್ವೇ ಸಭಾಸದಃ ಕಶ್ಚಿದುತ್ತರಮೇತೇಷಾಂ ವಕ್ತುಂ ನೋತ್ಸಹತೆ ಪುಮಾನ್ ಇತಿ ಸರ್ವೇ ಮನೋಭಿಸ್ತೆ ಚಿಂತಯಂತಿ ಸ್ಮ ಪಾರ್ಥಿವಾಃ ತಥಾ ತೇಷು ಚ ಸರ್ವೇಷು ತೂಷ್ಣೀಂ ಭೂತೇಷು ರಾಜಸು ಜಾಮದಗ್ನ ಇದಂ ವಾಕ್ಯಂ ಅಬ್ರವೀತ್ ಕುರು ಸಂಸದಿ ಇಮಾಂ ಮೇ ಸೋಪಮಾಂ ವಾಚಂ ಶೃಣು ಸತ್ಯಾಮಶಂಕಿತಃ ತಾಂ ಶುತ್ವಾ ಶ್ರೇಯ ಆದತ್ಸ್ವ ಯದಿ ಸಾಧ್ವಿತಿ ಮನ್ಯಸೆ. ರಾಜಾದಂಬೋದ್ಭವೋ ನಾಮ ಸಾರ್ವಭೌಮಃ ಪುರಾಭವತ್ ಅಖಿಲಾಂ ಬುಭುಜೆ ಸರ್ವಾಂ ಪೃಥಿವೀಮಿತಿ ನ ಶ್ರುತಂ ತಸ್ಮನಿತ್ಯಂ ನಿಶಾಪಾಯೇ ಪ್ರಾತರುತ್ಥಾಯ ವೀರ್ಯವಾನ್ ಬ್ರಾಹ್ಮಣಾನ್ ಕ್ಷತ್ರಿಯಾನ್ ವೈಶ್ಯಾನ್ ಪೃಚ್ಛನ್ನಾಸ್ತೆ ಮಹಾರಥಃ ಅಸ್ತಿ ಕಶ್ಚಿದ್ವಿಶಿಷ್ಟೋ ವಾ ಮದ್ವಿಧೋ ವಾ ಭವೇದ್ಯುಧಿ ಶೂದ್ರಾ ವೈಶ್ಯಃ ಕ್ಷತ್ರಿಯೋ ವಾ ಬ್ರಾಹ್ಮಣೋ ವಾಪಿ ಶಸ್ತ್ರಭೃತ್ ಇತಿ ಬ್ರುವನ್ನನ್ವಚರತ್ ಸ ರಾಜ ಪೃಥಿವೀಮಿಮಾಂ ದರ್ಪೇಣ ಮಹತಾ ಮತ್ತಃ ಕಂಚಿದನ್ಯಮಚಿಂತಯನ್ ತಂ ಸ್ಮ ವೈದ್ಯಾಃ ಅಕೃಪಣಾಃ ಬ್ರಾಹ್ಮಣಾಃ ಸರ್ವತೋ ಭಯಾಃ ಪ್ರತ್ಯಷೇಧಂತರಾಜಾನಂ ಶ್ಲಾಘಮಾನಂ ಪುನಃ ಪುನಃ ನಿಷಿಧ್ಯಮಾನೋಪ್ಯಸಕೃತ್ ಪೃಚ್ಛತ್ಯೇವ ಸ ವೈದ್ವಿಜಾನ್ ಅಭಿಮಾನಿ ಶ್ರಿಯಾ ಮತ್ತಃ ತಮೂಚುರ್ಬ್ರಾಹ್ಮಣಾಸ್ತದಾ ತಪಸ್ವಿನೋ ಮಹಾತ್ಮಾನಃ ವೇದವ್ರತಸಮನ್ವಿತಾಃ ಉದೀರ್ಯಮಾಣಂ ರಾಜಾನಂ ಕ್ರೋಧದೀಪ್ತಾ ದ್ವಿಜಾತಯಃ ಅನೇಕಜನನಂ ಸಖ್ಯಂ ಯಯೋಃ ಪುರುಷಸಿಂಹಯೋಃ ತಯೋಸ್ತ್ವಂ ನ ಸ್ಮೋ ಸಮೋ ಯುದ್ಧೇ ಭವಿತಾಸಿ ಕದಾಚನ. ಏವಮುಕ್ತಃ ಸ ರಾಜಾತು ಪುನಃ ಪಪ್ರಚ್ಛತಾನ್ ದ್ವಿಜಾನ್ ಕ್ವತೌ ವೀರೌ ಕ್ವ ಜನ್ಮಾನೌ ಕಿಂ ಕರ್ಮಾಣೌ ಚ ಕೌಚತೌ. ಪರಶುರಾಮ ದೇವರು ಯಾವಾಗ ಕೃಷ್ಣ ತುಂಬಾ ಚೆನ್ನಾಗಿ ಅಲ್ಲಿ ಮಾತುಗಳನ್ನು ಆಡಿದ, ಎಲ್ಲರಿಗೂ ರೋಮಾಂಚನ ಆಯಿತು. ಹೃಷ್ಟರೋಮಾಣ ಆಸನ್, ಅಲ್ಲಿದ್ದ ಅವ್ರು ಎಲ್ಲರಿಗೂ ಕೂಡ ವಿಚಿತ್ರವಾದ ರೋಮಾಂಚನ ಆಗಿದೆ. ಆದ್ರೆ ರೋಮಾಂಚನ ಆಗಿದ್ರು ಕೂಡ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅವ್ರು ಯಾರು. ಆದ್ರಿಂದ ಅವರು ಸೈಲೆಂಟ್ ಆಗಿಬಿಟ್ರು, ಯಾರು ಏನು ಮಾತಾಡಲಿಲ್ಲ. ಯಾರು ಅದಕ್ಕೆ ಪ್ರತಿಯಾಗಿ ಉತ್ತರವನ್ನು ಕೊಡ್ತಿಲ್ಲ ಅಲ್ವಾ. ರಿಯಾಕ್ಟ್ ಮಾಡ್ಬೇಕಲ್ಲ, ರೆಸ್ಪಾನ್ಸ್ ಮಾಡ್ಬೇಕಲ್ಲ ಮಾತಾಡಿದ್ದಕ್ಕೆ, ಬಟ್ ರೆಸ್ಪಾನ್ಸು ಇಲ್ಲ ಅಲ್ಲಿ. ಅಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಏನು ಮಾಡಬೇಕು?
ಯಾರು ಉತ್ತರ ಕೊಡ್ತಾ ಇಲ್ವಲ್ಲ ಅಂದ್ರೆ ನಾನು ಮಾತಾಡ್ಲಾ ಬೇರೆಯವರು ಮಾತಾಡ್ತಾರ ಅಂದ್ರೆ ಅವರವರ ಮನಸ್ಸಿನಲ್ಲಿ ಯಾರು ಉತ್ತರ ಕೊಡ್ತಾರೆ? ಈ ಮಾತು ಕೃಷ್ಣನಾಡಿದ ಈ ಮಾತುಗಳಿಗೆ ಸರಿಯಾಗಿ ಪ್ರತ್ಯುತ್ತರವನ್ನ ಕೊಡೋರು ಯಾರು ಅನ್ನುವಂತಹ ಮಾತುಗಳನ್ನ ಅವರು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ ಬ್ರಾಹ್ಮಣರೆಲ್ಲ. ಆಗ ಆ ಸಭೆಯನ್ನ ನೋಡ್ಬೇಕು. ಅಲ್ಲಿದ್ದ ಎಲ್ಲ ಕ್ಷತ್ರಿಯರನ್ನ ಕಣ್ತುಂಬ ನೋಡಿ ಅವ್ರು ಏನು ಮಾಡ್ತಾರೆ, ಆ ಕ್ಷತ್ರಿಯರ ಗುಂಪಿನಲ್ಲಿ ಕೃಷ್ಣ ಬಂದು ಯಾವ ಕೆಲಸಗಳನ್ನು ಮಾಡ್ತಾನೆ, ಅವನು ಏನು ಮಾತಾಡ್ತಾನೆ ಅನ್ನೋದನ್ನ ನೋಡ್ಬೇಕು ಅಂತಲೇ ಅಲ್ಲಿಗೆ ಬಂದಿದ್ದ ಮಹಾನುಭಾವರು ಪರಶುರಾಮ ದೇವರು, ಜಾಮದಜ್ಞ ಎಲ್ಲ ಸುಮ್ಮನೆ ಇದ್ದಾರೆ, ಏನು ಮಾತಾಡ್ತಾ ಇಲ್ಲ ಅಂತಂದಾಗ ಅವ್ರು ಎದ್ದು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರು ಹೇಳ್ತಾರೆ, ನನ್ನ ಮಾತು ಕೇಳು. ದುರ್ಯೋಧನನಿಗೆ ಹೇಳೋದು, ನನ್ನ ಮಾತು ಕೇಳು, ಕೇಳಿ ಅದು ನಿನಗೆ ಸರಿ ಅಂತ ಕಂಡ್ರೆ ನಾ ಹೇಳ್ತೀನಿ, ನನ್ನ ಮಾತು ನಿನಗೆ ಸರಿ ಅಂತ ತೋರಿದರೆ ಆ ದಾರಿಗೆ ಬಾಪ್ಪ, ಶ್ರೇಯ ಆದತ್ಸುವ, ಶ್ರೇಯಸ್ಸಿನ ಮಾರ್ಗಕ್ಕೆ ಬರಬೇಕು. ಅಂದ್ರೆ ನನ್ನ ಮಾತು ನಿಂಗೆ ಸರಿ ಅಂತ ಅನಿಸಿದ್ರೆ ಒಳ್ಳೆಯ ಉದ್ಧಾರದ ದಾರಿಗೆ ನೀನು ಬಾ. ಪ್ರಾಚೀನ ಕಾಲದಲ್ಲಿ ಒಬ್ಬ ರಾಜ ಇದ್ದ, ದಂಬೋದ್ಭವ ಅಂತ ಅವನ ಹೆಸರು. ಅವನಿಗೆ ಒಟ್ಟು 2 ಹೆಸರಿದೆ. ಆ ದಂಬೋದ್ಭವ ರಾಜನಿಗೆ ಡಂಬೋದ್ಭವ ಅಂತನೂ ಹೇಳ್ತಾರೆ, ದಂಬೋದ್ಭವ ಅಂತಂದ್ರೆ ಒಟ್ಟು 2 ನಾಮಗಳು ಅವನಿಗೆ, ಡಂಬ ದಂಭ 2 ಇದೆ. ಆ ದಂಬೋದ್ಭವ ಅನ್ನುವ ರಾಜ ಇದ್ದ. ಅವನು ಸಾಮಾನ್ಯ ಅಲ್ಲ, ಅವನು ಸಾರ್ವಭೌಮ ಚಕ್ರವರ್ತಿ. ಅವನು ಇಡೀ ಭೂಮಿಯನ್ನ ಅವನು ಆಳ್ವಿಕೆ ಮಾಡಿ ಭೋಗ ಮಾಡ್ತಾ ಇದ್ದ ಅಂತ ನಾನು ಕೇಳಿದ್ದೇನೆ. ಪರಶುರಾಮ ದೇವರೇ ತುಂಬಾ ಪ್ರಾಚೀನರು. ಪರಶುರಾಮ ದೇವರು ಹೇಳ್ತಾರೆ, ನಾವು ಕೇಳಿದ್ದೇವೆ ಅಂದ್ರೆ ಪರಶುರಾಮ ದೇವರಿಗಿಂತಲೂ ಅತ್ಯಂತ ಪ್ರಾಚೀನನಾಗಿರುವಂತಹ ರಾಜ ಅವನು, ಡಂಬೋದ್ಭವ ರಾಜ. ಅವ್ರು ಹೇಳ್ತಾರೆ, ಅವನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಬ್ರಾಹ್ಮಣರನ್ನ, ಕ್ಷತ್ರಿಯರನ್ನ, ವೈಶ್ಯರನ್ನ, ಶೂದ್ರರನ್ನ, ಈ 4 ಜನಗಳನ್ನ ಕೇಳ್ತಾ ಇದ್ದ, ನನಗೆ ಸಮಾನನಾದವನು ಯಾರಿದ್ದಾನೆ ಲೋಕದಲ್ಲಿ. ನೋಡಿ, ಹೆಸರೇ ಚೆನ್ನಾಗಿದೆ, ದಂಭ, ಮದ, ಅಹಂಕಾರ, ಅದು ಅವನ ಗುಣ ಲಕ್ಷಣ ಅವನದು. ಶೂದ್ರ ಆಗ್ಲಿ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ, ನನಗೆ ಸಮಾನರಾದವರು ಅಥವಾ ನನಗಿಂತ ದೊಡ್ಡವರು, ಶ್ರೇಷ್ಠ ಉತ್ತಮನಾದವನು ಯಾರಿದ್ದಾನೆ ಯುದ್ಧ ಮಾಡುವ ವಿಷಯದಲ್ಲಿ ಅಂತ ಬ್ರಾಹ್ಮಣರನ್ನ ಎಲ್ಲರನ್ನ ಕೇಳ್ತಾ ಇದ್ದ. ಕೇಳ್ತಾ 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 ಅವನು ನೆಕ್ಸ್ಟ್ ಎದುರಿಗಿದ್ದವ್ರು ಏನು ಉತ್ತರ ಕೊಡ್ತಾರೆ ಅನ್ನೋ ತಲೆ ಕೆಡಿಸ್ಕೊಳ್ಳದೆ ಸುಮ್ಮನೆ ಸಂಚಾರ ಮಾಡ್ತಾ ಇದ್ದ, ಹೀಗೆ ಮಾತಾಡ್ತಾ. ಅಂದ್ರೇನು, ಅವನನ್ನ ಅವನೇ ಹೊಗಳ್ಕೊಂಡು ತಿರುಗಾಡ್ತಾ ಇದ್ದ ಅಂತ ತಾತ್ಪರ್ಯ. ಆತ್ಮ ಪ್ರಶಂಸೆ ಈ ರಾಜನ ಪ್ರಧಾನವಾದ ಗುಣ. ಅದೇನಾಗಿತ್ತು ಅಂತಂದ್ರೆ, ಅವನು ಆತ್ಮ ಪ್ರಶಂಸೆಯನ್ನ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಫೇಮಸ್. ಅದನ್ನ ನೋಡಿ ವೈದ್ಯಾ ಅಕೃಪಣಾ ಬ್ರಾಹ್ಮಣಾ ಸರ್ವತೋ ಅಭಯ. ಅಕೃಪಣಾ, ಕಾರ್ಪಣ್ಯ ಇಲ್ಲ, ಕೃಪಣತೆ ಅನ್ನೋದಿಲ್ಲ, ಶುದ್ಧವಾದ ಕ್ರಮದಲ್ಲಿ ಬದುಕುವಂತಹ, ಮತ್ತೆ ಯಾರಿಗೂ ಭಯವನ್ನ ಕೊಡೋದಿಲ್ಲ. ಅಂದ್ರೆ ನಮ್ಮಿಂದ ಯಾರಿಗೂ ಭಯ ಇಲ್ಲ, ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ ಅನ್ನುವ ಅನುಸಂಧಾನದಿಂದ ಎಲ್ಲರಿಗೂ ಅಭಯವನ್ನ ಕೊಟ್ಟವರು ಬ್ರಾಹ್ಮಣರು. ಎಂಥ ಬ್ರಾಹ್ಮಣರವರು ಅಂದ್ರೆ ವೈದ್ಯಾ ಬ್ರಾಹ್ಮಣ. ಇಲ್ಲಿ ವೈದ್ಯಾ ಅಂತ ಅನ್ನೋದಕ್ಕೆ ಅರ್ಥ ಏನು? ಡಾಕ್ಟರ್ಸಾ ವೈದ್ಯರು ಅಂದ್ರೆ? ಅದಕ್ಕೆ ವಾದಿರಾಜ ಸ್ವಾಮಿ ಹಿಂದೆ ಬೇಕಾದಷ್ಟು ಸಲ ಬಂದಿದೆ ಇದು. ಇಲ್ಲ ಮತ್ತೆ ವ್ಯಾಖ್ಯಾನ ಮಾಡ್ತಾರೆ ಶಬ್ದಕ್ಕೆ, ವೈದ್ಯಾ ವಿದ್ಯಾ ಸಂಬಂಧಿನೋ ವೈದ್ಯಾ ವಿದ್ವಾಂಸಃ. ವಿದ್ಯೆಯನ್ನ ಪಡೆದವರು, ವಿಶೇಷವಾಗಿ ಶಾಸ್ತ್ರಾಧ್ಯಯನವನ್ನು ಮಾಡಿದಂತಹ ಪಂಡಿತರಾದ ವಿದ್ವಾಂಸರಾದ ಬ್ರಾಹ್ಮಣರು ಅವನನ್ನು ದೂರ ಮಾಡಿಬಿಟ್ರಂತೆ. ನಿನ್ನ ಹೊಗಳ್ಕೋಬೇಡಪ್ಪ, ಆತ್ಮ ಪ್ರಶಂಸೆ ಆತ್ಮಹತ್ಯೆಗೆ ಸಮ, ನಿನ್ನ ಬಗ್ಗೆ ನೀನು ಹೊಗಳ್ಕೊಂಡು ಮಾತಾಡಬೇಡ, ತಪ್ಪು ಅಂತ ಎಷ್ಟು ಸಲ ಹೇಳಿದ್ರು
ಅಹಂಕಾರ, ಮತ್ತೆ ಅವನಿಗೆ ಮದ, ಶ್ರಿಯಾಮತ್ತಃ ಅಂತಾರೆ. ಸಂಪತ್ತಿನಿಂದ ಅವನಿಗೆ ಅಹಂಕಾರ ಬಂದಿದೆ, ಮದ ಬಂದಿದೆ. ಬ್ರಾಹ್ಮಣರನ್ನ ಕೇಳ್ತಾನೆ ಇದ್ದ, ನನಗಿನ್ ದೊಡ್ಡವ್ರು ಯಾರು, ನನಗಿನ್ ದೊಡ್ಡವ್ರು, ನಂಗೆ ಸಮಾನರಾದವ್ರು ಯಾರು ಅಂತ ಹೇಳ್ತಾ ಇದ್ದಾಗ ಅವರೆಲ್ಲ ವೇದಗಳಲ್ಲಿ ಹೇಳಿದ ವ್ರತಗಳನ್ನ ಮಾಡ್ತಾ ಇದ್ದ ಆ ಮಹಾನುಭಾವರಿಗೆ ಸಿಟ್ಟು ಬಂತು. ನೋಡಿ, ಬ್ರಾಹ್ಮಣರಿಗೂ ಸಿಟ್ಟು ಬಂತು. ಅಂದ್ರೆ ನಿರಹಂಕಾರಿಗಳಾಗಿ ಯಾರ ಮೇಲೂ ಕೋಪ ಮಾಡಿಕೊಡದೆ, ಯಾರಿಗೂ ತೊಂದರೆ ಕೊಡದೆ, ಶಾಸ್ತ್ರ ಹೇಳಿದ ಕರ್ಮಗಳನ್ನ ಮಾಡಿಕೊಂಡು ಅವ್ರ ಪಾಡಿಗೆ ಅವರಿದ್ದ ಬ್ರಾಹ್ಮಣರಿಗೂ ಕೋಪವನ್ನ ಬರೆಸ್ದ ಅವನು ದಂಭೋದ್ಭವ ಅಂತಂದ್ರೆ ಇನ್ನು ಯಾವ ಮಟ್ಟದ ದುಷ್ಟತನ ಅವನಲ್ಲಿತ್ತು ಅನ್ನೋದು ನಾವು ತಿಳ್ಕೊಳ್ಬಹುದಾಗುತ್ತೆ. ಅವ್ರು ಹೇಳ್ತಾರೆ, ಇಬ್ಬರಿದ್ದಾರೆ, ಅನೇಕ ಜನನಂ ಸಖ್ಯಂ, ಇಬ್ಬರು ಫ್ರೆಂಡ್ಸ್ ಅವರು. ಎಷ್ಟು ಫ್ರೆಂಡ್ಸ್ ಅವರು? ಅನೇಕ ಜನನಂ, ಏಕಜನನ. ಏಕಜನನ ಅಂದ್ರೆ ಒಂದು ಜನ್ಮ ಅಂತ, ಅನೇಕ ಜನನ ಅಂದ್ರೆ ಅನೇಕ ಜನ್ಮಗಳಲ್ಲಿ ಅವರು ಫ್ರೆಂಡ್ಸ್ ಆಗೇ ಇದ್ದಾರೆ. ಆ ಇಬ್ಬರಿಗೆ ನೀನು ಸಮ ಅಲ್ಲ. ಅನೇಕ ಜನ್ಮಗಳಿಂದ ಅವರು ಫ್ರೆಂಡ್ಸೇ, ಆ ಇಬ್ಬರಿಗೆ ನೀನು ಸಮ ಅಲ್ಲ. ಸಿಟ್ಟು ಬಂದು ಹೇಳ್ಬಿಟ್ಟು ಆ ಕೇಳ್ದ, ಅವ್ರು ಯಾರು? ಕೊತವು ವೀರವು. ಯಾರವರು? ಆ ವೀರರು ಯಾರು? ಎಲ್ಲಿದ್ದಾರೆ? ಎಲ್ಲಿ ಹುಟ್ಟಿದ್ದಾರೆ? ಏನ್ ಮಾಡ್ತಾರೆ? ಅವ್ರ ಹೆಸರೇನು? ನನಗೆ ಹೇಳ್ಬೇಕು ಅಂತ ಮತ್ತೆ ಒತ್ತಾಯ ಮಾಡಿದಾಗ ಆ ಬ್ರಾಹ್ಮಣರು ಸಿಟ್ಟಿಂದ ಹೇಳ್ತಾರೆ, ನರೋ ನಾರಾಯಣಶ್ಚೈವ ತಾಪಸ ವಿತಿನ ಶ್ರುತಂ ಅಜಾತೋ ಮಾನುಷೇ ಲೋಕೆ ತಾಭ್ಯಾಂ ಯುದ್ಧಸ್ವ ಪಾರ್ಥಿವ ಶ್ರೂಯತೆ ತು ಮಹಾತ್ಮಾನೋ ನರನಾರಾಯಣ ಉಭೌ ತಪೋಘೋರಮನಿರ್ದೇಶ್ಯಂ ತಪ್ಯೇತೆ ಗಂಧಮಾಧನೆ ಸರಾಜಾ ಮಹತೀಂ ಸೇನಾಂ ಯೋಜಯಿತ್ವಾ ಷಡಂಗಿನೀಂ ಅಮೃಷ್ಯಮಾಣ ಸಂಪ್ರಾಯಾದ್ ಯತ್ರ ತಾವಪರಾಜಿತೌ ಸಗತ್ವಾ ವಿಷಮಂಘೋರಂ ಪರ್ವತಂ ಗಂಧಮಾದನಂ ಮಾರ್ಗಮಾಣೋಭ್ಯಗಚ್ಚತ್ತೌ ತಾಪಸಾವಪರಾಜಿತೌ ತೌ ದೃಷ್ಟ್ವಾ ಕ್ಷುತ್ಪಿಪಾಸಾಭ್ಯಾಂ ಕೃಶೌ ಧಮನಿ ಸಂತತೌ ಶೀತವಾತಾತಪೈರುಗ್ರೈಃ ಕರ್ಷಿತೌ ಪುರುಷೋತ್ತಮೌ ಅಭಿವಾದ್ಯೋಪಸಂಗೃಹ್ಯ ಪರ್ಯಪೃಚ್ಛದನಾಮಯಂ ತಮರ್ಚಿತ್ವಾ ಮೂಲಫಲೈರಾಸನೇನೋದಕೇನ ಚ ಅಬ್ರೂತಾಂ ಪರವೀರಘ್ನಂ ಕಿಂಕಾರ್ಯಂ ಕ್ರಿಯತಾಮಿತಿ ಬಾಹುಭ್ಯಾಂ ಮೇ ಚಿತಾ ಭೂಮಿರ್ನಿಖತಾಃ ಸರ್ವಶತ್ರವಃ ಭವದ್ಭ್ಯಾಂ ಯುದ್ಧಮಾಕಾಂಕ್ಷನ್ನುಪಯಾತೋऽಸ್ಮಿ ಪರ್ವತಂ ಆತಿಥ್ಯಂ ದೀಯತಾಮೇತತ್ಕಾಂಕ್ಷಿತಂ ಮೇ ಚಿರಂ ಪ್ರತಿ ಅಪೇತಕ್ರೋಧಲೋಭೋಯಮಾಶ್ರಮೋ ರಾಜಸತ್ತಮ ನ ಹ್ಯಸ್ಮಿನ್ನಾಶ್ರಮೇ ಯುದ್ಧಂ ಕುತಃ ಶಸ್ತ್ರಂ ಕೃತೋ ಮೃಜುಃ ಅನ್ಯತ್ರ ಯುದ್ಧಮಾಕಾಂಕ್ಷ್ವ ಬಹವಃ ಕ್ಷತ್ರಿಯಾಕ್ಷುದೌ ಉಚ್ಯಮಾನಸ್ತಥಾಪಿ ಸ್ಮ ಭೂಯ ಏವಾಭ್ಯಭಾಷತ ಪುನಃ ಪುನಃ ಕ್ಷಾಮ್ಯಮಾಣಃ ಸಾಂತ್ವ್ಯಮಾನಶ್ಚ ಭಾರತ ದಂಭೋದ್ಭವೋ ಯುದ್ಧಮಿಚ್ಛನ್ ಆಹ್ವಯತ್ವೇವ ತಾಪಸೌ ತತೋ ನರಸ್ತ್ವಿಷೀಕಾಣಾಂ ಮುಷ್ಟಿಮಾದಾಯ ಭಾರತ ಅಬ್ರವೀದೇಹಿ ಯುದ್ಧಸ್ವ ಯುದ್ಧಕಾಮಮಯಾ ಸಹ ಸರ್ವಶಸ್ತ್ರಾಣಿ ಚಾದತ್ಸ್ವ ಯೋಜಯಸ್ವ ಚ ವಾಹಿನೀಂ ತನ್ನಹ್ಯಸ್ವ ಚ ವರ್ಮಾಣಿ ಯಾನಿ ಚಾನ್ಯಾನಿ ಸಂತಿ ತೇ ಅಹಂ ಹಿತೆ ವಿನೇಷ್ಯಾಮಿ ಯುದ್ಧಶ್ರದ್ಧಾಮಿತಃ ಪರಂ ಯದಾ ಕ್ವಯಸಿ ದರ್ಪೇಣ ಬ್ರಾಹ್ಮಣ ಪ್ರಮುಖಾಂಜನಾನ್ ಯದ್ಯೇತದಸ್ತ್ರಮಸ್ಮಾಸು ಯುಕ್ತಂ ತಾಪಸಮನ್ಯಸೆ ಏತೇನಾಪಿ ತ್ವಯಾ ಯೋತ್ಸ್ಯೆ ಯುದ್ಧಾರ್ಥಿ ಹ್ಯಕಮಾಗತಃ ಇತ್ಯುಕ್ತ್ವಾ ಶರವರ್ಷೇಣ ಸರ್ವತಃ ಸಮವಾಕಿರತ್ ದಂಭೋದ್ಭವಸ್ತಾಪಸೌ ತೌ ಜಿಘಾಂಸುರ್ಬಲದರ್ಪಿತಃ ತಸ್ಯ ತಾನಸ್ಯತಃ ಕ್ಷಿಪ್ರಂ ಇಶೂನ್ ಪರತನುಚ್ಛಿದಃ ಕದರ್ಥೀಕೃತ್ಯ ಸ ಮುನಿ ಇಶೀಕಾನಭಿರಾಪನುತ್ ತತೌಸೌ ಪ್ರಾಸೃಜದ್ಘೋರಮೈಷೀಕಮಪರಾಜಿತಃ ಅಸ್ತ್ರಮಪ್ರತಿಸಂಧೇಯಂ ತದದ್ಭುತಮಿವಾಭವತ್ ತೇಷಾಮಕ್ಷೀಣಿ ಕರ್ಣಾಂಶ್ಚ ನಾಸಿಕಾಶ್ಚೈವ ಮಾಯಯ ನಿಮಿತ್ತವೇಧಿ ಸ ಮುನಿಃ ಇಶೀಕಾಭಿಃ ಸಮರ್ಪಯತ್. ಸದೃಷ್ಟ್ವಾ ಸ್ಫೀತಮಾಕಾಶಮಿಶೀಕಾಭಿಃ ಸಮಾಚಿತಂ
ಪಾದಯೋರ್ನ್ಯಪತದ್ರಾಜ ಸ್ವಸ್ತಿ ಮೇ ಸ್ತ್ವಿತಿ ಚಾಬ್ರವೀತ್ ತಮಬ್ರವೀನ್ನರೋ ರಾಜನ್ ಶರಣ್ಯ ಶರಣೈಷಿಣಾಂ. ಆಗ ಬ್ರಾಹ್ಮಣರು ಹೇಳ್ತಾರೆ, ನರನಾರಾಯಣರು ಅಂತ ಇಬ್ಬರು ತಪಸ್ವಿಗಳಿದ್ದಾರೆ, ನಾವು ನೋಡಿಲ್ಲ. ನೋಡಿ ಆ ಬ್ರಾಹ್ಮಣರು ಹೇಳುವಂಥ ಮಾತು, ವೇದವ್ರತಾಹ, ವೇದಗಳಲ್ಲಿ ಹೇಳಿದ ದೊಡ್ಡ ದೊಡ್ಡ ವ್ರತಗಳನ್ನು ಮಾಡುವಂತಹ ಬ್ರಾಹ್ಮಣರಿಗೂ ಕೂಡ ನರನಾರಾಯಣನ ವಿಶೇಷವಾದಂತಹ ದರ್ಶನ ಪ್ರಾಪ್ತಿ ಇಲ್ಲ. ನಾವು ಕೇಳಿದ್ದೇವೆ ಅವರನ್ನಷ್ಟೇ. ಈ ಭೂಮಿಯಲ್ಲಿ ಮನುಷ್ಯರು ವಾಸ ಮಾಡುವ ಈ ಭೂಲೋಕದಲ್ಲಿ ಅವರು ಹುಟ್ಟಿಲ್ಲ. ಅವರಿದ್ದಾರಲ್ಲಪ್ಪ, ಅವರು ನಿನಗಿಂತ ಉತ್ತಮರು, ಅಲ್ಲಿ ಯುದ್ಧ ಮಾಡಿ ಹೋಗು. ಎಲ್ಲಿದ್ದಾರೆ ಅಂತ ಕೇಳದೆ ಅಲ್ವಾ? ಗಂಧಮಾದನ ಪರ್ವತ ವಿಶಾಲ ಬದರಿಕಾಶ್ರಮ, ಅಲ್ಲಿ ಯಾರಿಗೂ ಅದನ್ನ ಅನಿರ್ದೇಶ್ಯ ಇದು ಹೀಗೆ ಅಂತ ಡಿಫೈನ್ ಮಾಡ್ಲಿಕ್ಕಾಗೋದಿಲ್ಲ, ಹೇಳಲಿಕ್ಕಾಗೋದಿಲ್ಲ. ಅಂತಹ ಘೋರವಾದಂತಹ ತಪಸ್ಸನ್ನ ಗಂಧಮಾದನದಲ್ಲಿ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳಿದ್ದೇವೆ. ಅಲ್ಲಿ ಹೋಗಿ ಯುದ್ಧ ಮಾಡು ಅವ್ರ ಜೊತೆ. ಪರಶುರಾಮ ದೇವರು ಹೇಳ್ತಾರೆ, ಕಂಟಿನ್ಯೂ ಮಾಡ್ತಾರೆ, ಆ ಮಾತನ್ನ ಯಾವಾಗ ನನಗಿಂತ ಉತ್ತಮನಾದ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಡಂಬೋದ್ಭವನಿಗೆ ಗೊತ್ತಾಯಿತು, ಸಿಟ್ಟು ಬಂದ್ಬಿಡ್ತ ಅವನಿಗೆ. 6 ಅಂಗಗಳಿಂದ ಕೂಡಿದ ಸೈನ್ಯವನ್ನ ತಗೊಂಡು ಹೊರಟೇ ಬಿಟ್ಟ, ಗಂಧಮಾದನಕ್ಕೆ ಹೊರಟ. ನೋಡಿ, ಅದು ಸರಿಯಾಗಿಲ್ಲ, ವಿಷಮ, ಅದು ಒಳ್ಳೆ ರೋಡ್ ಇಲ್ಲ, ಬೆಟ್ಟ ಹತ್ತಬೇಕು. ಹತ್ತುವ ಯಾವ ಪ್ರಾಣಿಗಳು ಬರುತ್ತೋ, ಏನ್ ತಿನ್ನುತ್ತೋ, ಏನಾಗುತ್ತೋ ಗೊತ್ತಿಲ್ಲ, ಅಷ್ಟು ಘೋರವಾದ ವಿಷಮವಾದ ಗಂಧಮಾದನ ಪರ್ವತವನ್ನ ಹೋದ. ಹುಡುಕ್ತಾ ಇದ್ದಾನೆ ಗಂಧಮಾದನದ, ಎಲ್ಲಿದ್ದಾರೆ ಅಂತ ಹುಡುಕ್ತಾ 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 ನೋಡಿದ, ಇಬ್ಬರು ತಪಸ್ವಿಗಳನ್ನು ನೋಡಿದ. ಅವ್ರು ಹೇಗಿದ್ದಾರೆ ಅಂದ್ರೆ, ಡಂಬೋದ್ಭವನಿಗೆ ನರನಾರಾಯಣರಿಬ್ಬರು ಕಾಣಿಸಿಕೊಂಡ ಕ್ರಮ ಅದು ಹೇಗಿತ್ತು? ಹಸಿವು ಬಾಯಾರಿಕೆಗಳಿಂದ ಕೃಶರಾಗಿ ಬಿಟ್ಟಿದ್ದಾರೆ. ನರಗಳು ಕೈಯಲ್ಲಿ ಮೈಯಲ್ಲಿ ಎದ್ದು ಕಾಣ್ತಾ ಇದೆ, ಧಮನಿ ಸಂತತವು, ಅಷ್ಟು ಕೃಶರಾಗಿದ್ದಾರಂತೆ. ನರಮಂಡಲ ಕಾಣ್ತಾ ಇದೆ, ಚಳಿ ಮಳೆ ಬಿಸಿಲು ಗಾಳಿ ಎಲ್ಲದರಿಂದ ಅವರ ದೇಹ ಸುಸ್ತಾಗಿ ಹೋಗ್ಬಿಟ್ಟಿದೆ. ನೋಡ್ದ ಅವರನ್ನ, ನಮಸ್ಕಾರ ಮಾಡ್ದ, ಗೊತ್ತಾಯ್ತು. ಹತ್ರಕ್ಕೆ ಬಂದ, ನಮಸ್ಕಾರ ಮಾಡಿ ಹೇಗಿದ್ದೀರಿ ಅಂತ ವಿಚಾರ ಮಾಡ್ದ. ಸರಿ, ದೊಡ್ಡವರ ಕ್ರಮ ಅದು. ತಮ್ಮ ಹತ್ರಕ್ಕೆ ಯಾರು ಬಂದ್ರು ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನ ಕೊಟ್ಟು ಅವರಲ್ಲಿ ಏನಿದೆ ಆಹಾರವನ್ನ ಕೊಡುವಂಥದ್ದು. ಹಾಗೆ ನರನಾರಾಯಣರಿಬ್ರು, ಡಂಬ ಬಂದಿದ್ದಾನೆ, ಡಂಬೋದ್ಭವ, ಅವನಿಗೆ ಅಪ್ಪ ಕೊಟ್ರೆ ಎಲ್ಲ ಮೂಲ ಫಲಗಳ, ಕಂದಮೂಲ ಫಲಗಳನ್ನ ಕೊಟ್ರು, ಆಸನವನ್ನ ಕೊಟ್ರು, ನೀರು ಕೊಟ್ರು, ಎಲ್ಲ ಕೊಟ್ಟು ಮಾತಾಡ್ದ. ನಾವು ಚೆನ್ನಾಗಿದ್ದೇವಪ್ಪ, ನಿನಗೇನಾಗಬೇಕು ನಮ್ಮಿಂದ? ನಿಮಗೇನು ಬೇಕು? ಕೇಳಿದಾಗ ದಂಬೋದ್ಭವ ಅಂತಾನೆ, ನೋಡಿ, ನನ್ನ ಬಾಹುಬಲದಿಂದ ನಾನು ಇಡೀ ಪೃಥ್ವಿಯನ್ನ, ಭೂಮಿಯನ್ನ ಗೆದ್ದು ಬಿಟ್ಟಿದ್ದೇನೆ, ಶತ್ರುಗಳೇ ಇಲ್ಲ, ಎಲ್ಲ ಶತ್ರುಗಳನ್ನ ಸಂಹಾರ ಮಾಡಿ ಮುಗಿಸಿಬಿಟ್ಟಿದ್ದೇನೆ. ಆದ್ದರಿಂದ ನಿಮ್ಮ ಜೊತೆ ಯುದ್ಧ ಮಾಡಬೇಕು ಅನ್ನೋ ಆಸೆಯಿಂದ ಗಂಧಮಾದನಕ್ಕೆ ನಾನು ಬಂದಿದ್ದೆ. ಆದ್ದರಿಂದ ನಾನು ಯುದ್ಧ ಮಾಡಿ ತುಂಬಾ ದಿನ ಆಯಿತು. ನೀವು ನನಗೀಗ ಆತಿಥ್ಯವನ್ನ ಕೊಡ್ತಿದ್ದೀರಲ್ಲ, ಈ ಕಂದಮೂಲ ಫಲಗಳು, ನೀರು, ಈ ಆಸನ, ಒಳ್ಳೆ ಮಾತು ನನಗೆ ಬೇಡ. ನನಗೆ ನೀವು ಕೊಡಬೇಕಾದ ಆತಿಥ್ಯ, ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವಂತಹ ಆತಿಥ್ಯ ಅದು ಯಾವುದು ಅಂದ್ರೆ ಯುದ್ಧ. ಆ ಆತಿಥ್ಯವನ್ನು ನನಗೆ ಕೊಡಬೇಕು ನೀವು ಅಂತ ಕೇಳಿದಾಗ ಅವರಂತಾರೆ, ನೋಡಪ್ಪ, ಯುದ್ಧ ಅಂದ್ರೆ ಸಿಟ್ಟು, ಯುದ್ಧ ಅಂದ್ರೆ ಲೋಭ. ಇಲ್ಲಿ ಲೋಭ ಕ್ರೋಧ ಯಾವುದೂ ಇಲ್ಲ. ನಮ್ಮ ಈ ಆಶ್ರಮದಲ್ಲಿ ಕ್ರೋಧ ಲೋಭಾದಿಗಳಿಗೆ ಜಾಗ ಇಲ್ಲ. ಇಲ್ಲಿ ಯುದ್ಧ ನಡೆಯೋದಿಲ್ಲ. ಯುದ್ಧವೇ ಇಲ್ಲ ಅಂದಮೇಲೆ ಯುದ್ಧ ಮಾಡ್ಲಿಕ್ಕೆ ಉಪಯೋಗವಾಗುವ ಶಸ್ತ್ರಗಳಾಗ್ಲಿ ಅಥವಾ ಸಿಟ್ಟು ಮಾಡಿಕೊಳ್ಳುವಂತ ಮನುಷ್ಯನಾಗ್ಲಿ ಎಲ್ಲಿ ಬರ್ಬೇಕಿಲ್ಲಿ? ಯುದ್ಧ ಮಾಡಬೇಕು ಅಂತಂದ್ರೆ ಮಹತ್ವಾಕಾಂಕ್ಷೆ ಬರಬೇಕು. ಪರರ ಸಂಪತ್ತನ್ನ, ಪರ ರಾಜ್ಯದ, ಪರ ರಾಜರ ಸಂಪತ್ತಿನ ಮೇಲೆ ಲೋಭದಿಂದ, ಅದನ್ನು ಪಡಿಬೇಕು ಅನ್ನುವ ಕೋಪದಿಂದ, ಅದನ್ನ ಹೇಗಾದ್ರೂ ಮಾಡಿ ಸಂಪಾದನೆ ಮಾಡ್ಲಿಕ್ಕೆ ಉಪಯೋಗವಾಗುವ ಶಸ್ತ್ರಗಳನ್ನ ಸಂಪಾದನೆ ಮಾಡಿ ಯುದ್ಧ ಮಾಡಬೇಕು. ನಮ್ಮಲ್ಲದ ಯಾವ ಹೋಗ್ ಹೋಗ್ ಹೋಗ್
ಕ್ಷತ್ರಿಯರು ಬೇಕಾದಷ್ಟು ಜನ ಇದ್ದಾರೆ ಭೂಮಿಲಿ, ಹೋಗಿ ಯುದ್ಧ ಮಾಡ ಅವ್ರ ಜೊತೆನಲ್ಲಿ. ನಮ್ಮ ಹತ್ರ ಯಾಕೆ ಬರ್ತೀಯ ನೀನು ಅಂತಂದಾಗ ಅವನ್ ಕೇಳಲಿಲ್ಲ. ಮತ್ತೆ 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 ಮಾತಾಡ್ತಾರೆ, ಬೇಡಪ್ಪ ನಮ್ಮ ಮಾತು ಕೇಳು, ಯುದ್ಧ ಬೇಡ, ನಮ್ಮ ಹತ್ರ ಯುದ್ಧ ಮಾಡಬೇಡ ಅಂತ ಹೇಳಿದಾಗ ದಂಬೋದ್ಭವ ಯುದ್ಧವೇ ಬೇಕು ಅವನಿಗೆ. ಆಗ ನರ ಏನ್ ಮಾಡ್ದ, ಇಶೀಕಾಣ ಮುಷ್ಟಿಮಾದಾಯ, ನಾರಾಯಣ ಅಲ್ಲ ಇಲ್ಲಿ ನರ, ನಾರಾಯಣ ಬಿಡಿ ಏನು ಮಾಡೋದಿಲ್ಲ, ನರ ಏನ್ ಮಾಡಿದ, ಆ ನರನ ವ್ಯಾಪಾರ ಅವಾಗ ಹೇಗಿತ್ತು ಅಂತ ಅನ್ನೋದನ್ನ ಇಲ್ಲೇ ತಿಳಿದುಕೊಳ್ತಾ ಇದ್ದಾರೆ. ನಾರಾಯಣನಲ್ಲದೆ ನರ ಅಲ್ಲೇ ಒಂದು ತೃಣದ, ಈಗ ಕಸ ಗುಡಿಸ್ಲಿಕ್ಕಾಗಿ ಪೊರಕೆ ಬೇಕು, ಆ ಪೊರಕೆಗಳಿಗೆ ಉಪಯೋಗವಾಗುವಂತಹ ನಾನಾ ಕಡ್ಡಿಗಳನ್ನ ಉಪಯೋಗ ಮಾಡ್ತೀವಿ. ತೆಂಗಿನ ನಾರಿನಿಂದ ಪೊರಕೆ ಮಾಡ್ತಾರೆ, ಹಂಚಿ ಕಡ್ಡಿಗಳಿಂದ ಪೊರಕೆ ಮಾಡ್ತಾರೆ. ಅದು ಸ್ವಲ್ಪ ಹಂಚಿ ಕಡ್ಡಿ ಪೊರಕೆ ಅಂದ್ರೆ ಎಲ್ಲೋ ಕಾಡಿನಲ್ಲಿ ಸಿಗುವಂತಹ ದರ್ಭೆ ಜಾತಿಯ ಒಂದು ಹುಲ್ಲು, ಅದರ ಕಡ್ಡಿಯಿಂದ ಪೊರಕೆಯನ್ನು ಮಾಡ್ತಾರೆ. ಅದಿತ್ತಲ್ಲಿ ಇವನೇನ್ ಮಾಡ್ದ, ಒಂದು ಹಿಡಿ ತಗೊಂಡ, ಅದನ್ನ ಯಾವುದನ್ನ, ಆ ಇಶೀಕ ಆ ಕಡ್ಡಿಯನ್ನ ಒಂದು ಹಿಡಿ ತಗೊಂಡು ಬಾ ಯುದ್ಧ ಮಾಡ್ಬಾ ನನ್ನ ಜೊತೆಗೆ ಅಂತಂದಾಗ, ಆಯುಧ ತಗೋ, ಸೈನ್ಯಗಳಿಗೆ ಹೇಳು, ಕವಚ ಹಾಕೋ. ಒಂದು ಕವಚ ಸಾಕಾಗಲ್ಲ, ನಾನು ಪ್ರಯೋಗ ಮಾಡುವ ಅಸ್ತ್ರಕ್ಕೆ ಒಂದು ಕವಚ ಸಾಕಾಗಲ್ಲ, 2-3 ಕವಚಗಳನ್ನು ಬೇಕಾದ್ರೆ ಹಾಕೋ. ಬ್ರಾಹ್ಮಣರನ್ನ ಯುದ್ಧಕ್ಕೆ ಕರೀತ್ಯಾ, ಕ್ಷತ್ರಿಯ ವೈಶ್ಯ ಶೂದ್ರ ಇವ್ರನ್ಯಾರನ್ನೂ ಬಿಡದೆ ದುರಹಂಕಾರದಿಂದ ಯುದ್ಧಕ್ಕೆ ಕರೀತ್ಯಾ, ಬಾ ಇವತ್ತು ಯುದ್ಧ ಮಾಡಬೇಕು ಅಂತ ನಿನ್ನ ಆಸೆ ಇದೆಯಲ್ಲ, ಆ ಆಸೆನ ಇಲ್ಲ ಅನಿಸ್ಬಿಡ್ತೀನಿ ಅಂತ ನರ ಹೇಳಿದಾಗ, ಇವನಂತ ದಂಬೋದ್ಭವ, ಹೇ ಕೈಯಲ್ಲಿ ಒಂದಷ್ಟು ಕಡ್ಡಿ ಹಿಡ್ಕೊಂಡು ಇದನ್ನ ಅಸ್ತ್ರಶಸ್ತ್ರ ಅಂತ ಅಂದ್ಕೊಂಡಿದ್ಯಲ್ಲಯ್ಯ ನೀನು, ಬಾ ನನಗೆ ಒಟ್ಟು ಯುದ್ಧ ಮಾಡಬೇಕು ಅಂತ ನನಗೆ ಆಸೆ, ಅದ್ ಯಾವುದೇ ಅಸ್ತ್ರಶಸ್ತ್ರವಾಗಲಿ, ನಿನ್ನ ಕೈಯಲ್ಲಿರುವ ಈ ಶೀಕಗಳು, ಆ ಕಡ್ಡಿ ಏನಿದೆ ಹಂಚಿ ಕಡ್ಡಿ, ಅದನ್ನೇ ನೀನು ಅಸ್ತ್ರ ಅಂತ ಅಂದ್ಕೊಳ್ಳೋದಾದ್ರೆ ಅದರ ಜೊತೆಯಲ್ಲೂ ಯುದ್ಧ ಮಾಡ್ಲಿಕ್ಕೆ ನಾನು ರೆಡಿ. ನೋಡಿ ಇನ್ನೆಷ್ಟು ಯುದ್ಧದ ಹುಚ್ಚು, ನಾನ್ ದೊಡ್ಡವನು, ನನಗಿಂತ ಉತ್ತಮರು ಯಾರು ಇಲ್ಲ ಅಂತ ತೋರಿಸ್ಕೊಳ್ಬೇಕು ಅನ್ನುವ ಒಂದು ವಿಚಿತ್ರವಾದ ವಕ್ರವಾದ ಆಸೆ. ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ. ಬಾಣಗಳನ್ನ ಶರವರ್ಷೇಣ ಅಂತಾರೆ, ಬಾಣಗಳ ಮಳೆ ಸುರಿಸ್ಬಿಟ್ಟ ಅವ್ರ ಮೇಲೆ. ಏನ್ ತಪಸ್ವಿಗಳು ನರನಾರಾಯಣರು, ಏನು ಸಮಸ್ಯೆ ಆಗಲಿಲ್ಲ. ದಂಬೋದ್ಭವನ ಮೇಲೆ ಐಶಿಕಾಸ್ತ್ರ, ಎಂಥಾದ ಐಶಿಕಾಸ್ತ್ರ ಅಂದ್ರೆ ಅಪ್ರತಿಸಂಧೇಯಂ. ಯಾವ ಅಸ್ತ್ರಕ್ಕೆ, ಈಗ ಯಾವುದಾದ್ರೂ ಕೆಲವು ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ರೆ ಅದಕ್ಕೆ ಪ್ರತ್ಯಸ್ತ್ರ ಅಂತ ಇದೆ. ಆಗ್ನೇಯಾಸ್ತ್ರ ಅಂತ ಒಂದು ಅಗ್ನಿಗೆ ಸಂಬಂಧಪಟ್ಟ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಅದಕ್ಕೆ ಪ್ರತ್ಯಸ್ತ್ರ, ವಾರುಣಾಸ್ತ್ರ ಅಂತ ಪ್ರಯೋಗ ಮಾಡ್ತಾರೆ. ನೀರು ಎಲ್ಲ ಇದೆ. ಒಂದು ಅಸ್ತ್ರಕ್ಕೆ ಇನ್ನೊಂದು ಪ್ರತ್ಯಸ್ತ್ರ, ಅಸ್ತ್ರಕ್ಕೆ ಪ್ರತ್ಯಸ್ತ್ರ. ಆದ್ರೆ ಪ್ರತ್ಯಸ್ತ್ರ ಇಲ್ಲದೆ ಇರತಕ್ಕಂತಹ ಒಂದು ಅಸ್ತ್ರ ಐಶಿಕಾಸ್ತ್ರ. ನೋಡಿ, ಆ ಕಡ್ಡಿಯನ್ನ ಅಸ್ತ್ರವನ್ನಾಗಿ ಮಾಡಿ ಪ್ರಯೋಗ ಮಾಡಿಬಿಟ್ಟು ಹೇಗಿತ್ತದು. ನರ ಪ್ರಯೋಗ ಮಾಡಿದ ಆ ಅಸ್ತ್ರದ ವೈಭವ ಹೇಗಿತ್ತು ಅಂದ್ರೆ, ಆ ಎಲ್ಲ ಸೈನಿಕರ, ದಂಬೋದ್ಭವರಾಜನ ಕಿವಿ, ಕಣ್ಣು, ಮೂಗು ಇದ್ರೊಳಗೆಲ್ಲ ತುಂಬ ಆಯ್ತದ. ಚೆನ್ನಾಗಿ ಹೇಳ್ತಾರೆ, ನಿಮಿತ್ತವೇಧಿ ಸಮುನಿ ಅಂತ. ಕಣ್ಣು ಚುಚ್ಚು ಬಿಡ್ತಂತೆ, ಕಣ್ಣಿಗೆ ಚುಚ್ಚು ಬಿಡ್ತು, ಕಿವಿಗಳಿಗೆ ಚುಚ್ಚು ಬಿಡ್ತು, ಮೂಗಿಗೆ ಚುಚ್ಚು ಬಿಡ್ತು. ರಾಜರಂತಾರೆ, ಚಕ್ಷುರಾದೆ ಸ್ಪರ್ಶ ಮಾತ್ರಂ ನತು ವ್ರಣಂ ನಿಮಿತ್ತವೇಧಿ. ನರ ಯಾರು ಅಂತಂದ್ರೆ ನಿಮಿತ್ತವೇಧಿ ಅಂತ.
ಎಷ್ಟು ಹಿಂಸೆ ಮಾಡ್ಬೇಕೋ ಅಷ್ಟು ಹಿಂಸೆ ಮಾಡ್ಬೇಕು, ಅದು ಗೊತ್ತಿದೆ ಅವನಿಗೆ, ಆ ಸಾಮರ್ಥ್ಯ ಅವನಿಗೆ. ಯಾವನ್ ನಿಮಿತ್ತಮಸ್ತಿ ತಾವದೇವ ವಿದ್ಯತಿ ಇತಿ ನಿಮಿತ್ತವೇದಿ. ಅಂದ್ರೆ ಯಾವ ಕಾರಣದಿಂದ ಎಷ್ಟು ನೋವನ್ನ ಉಂಟು ಮಾಡಬೇಕೋ ಅಷ್ಟು ಮಾತ್ರ ನೋವನ್ನ ಉಂಟು ಮಾಡುವ ಸಾಮರ್ಥ್ಯದಿಂದ ಕೂಡಿದ ನರ ಏನಿದ್ದಾರೆ ಆ ನರನಿಗೆ ನಿಮಿತ್ತವೇದಿ ಅಂತ ಹೆಸರು. ಆ ನಿಮಿತ್ತವೇದಿಯಾದ ನರ ಆ ಕಡ್ಡಿಗಳಿಂದ ಆ ದಂಭೋದ್ಭವ ಅವನ ಎಲ್ಲ ಸೈನಿಕರ ಮೇಲೆ ಪ್ರಯೋಗ ಮಾಡಿದಾಗ ಅದೆಲ್ಲವೂ ಕೂಡ ನೂರಾರು ಕಡ್ಡಿಗಳಾಗಿ ಅವರ ಕಣ್ಣು, ಅವರ ಕಿವಿ, ಅವರ ಮೂಗು ಅಲ್ಲೆಲ್ಲ ತುಂಬಿ ಹೋಯ್ತಂತೆ. ಸ್ಪರ್ಶ ಮಾತ್ರ ಮಾಡ್ತು, ನತು ವ್ರಣಂ, ಗಾಯ ಮಾಡಲಿಲ್ಲ. ಅಂದ್ರೆ ಸುಮ್ಮನೆ ಚುಚ್ಚಿದ ನೋವಾಗಬೇಕಲ್ಲಿ. ಗಾಯ ಇಂಜೆಕ್ಷನ್ ಕೊಟ್ರೆ ಚುಚ್ಚಿದ ನೋವಾಗುತ್ತೆ, ಗಾಯ ಆಗಲ್ಲ. ಹಾಗೆ ಸೂಜಿಯಿಂದ ಚುಚ್ಚು ಬಿಟ್ರೆ ನೋವಿದೆ, ಬಟ್ ಅದು ವ್ರಣ ಇಲ್ಲ, ಗಾಯ ಇಲ್ಲ. ಹಾಗೆ ಹಿಂಸೆ ಆಯ್ತು. ಎಲ್ಲ ಆಕಾಶದಲ್ಲೆಲ್ಲ ಆ ಇಶೀಕಗಳೇ ತುಂಬಿ ಹೋಗಿದೆ. ಇವನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಬಿದ್ದುಬಿಟ್ಟ ಕಾಲಿಗೆ ಬಂದು, ಸ್ವಾಮಿ ಕಾಪಾಡ್ರಿ ಅಂತ. ಸ್ವಾಮಿ ನನಗೆ ಒಳ್ಳೇದಾಗ್ಲಿ ಅಂತ ನರನ ಕಾಲುಗಳ ಮೇಲೆ ಧಪ್ಪ ಅಂತ ಬಂದು ಬಿದ್ದ. ನರ ಮಾತಾಡ್ತಾನೆ, ಉಪದೇಶ ಮಾಡ್ತಾನೆ ನರ ಅವನಿಗೆ. ಬ್ರಹ್ಮಣ್ಯೋ ಭವ ಧರ್ಮಾತ್ಮ ಮಾಚಸ್ಮೈವಂ ಪುನಃ ಕೃಥಾ ಮಾಚ ದರ್ಪ ಸಮಾವಿಷ್ಟ ಕ್ಷೇಪ್ಸಿ ಕಾಂಶ್ಚಿತ್ ಕದಾಚನ ಸದೃಶಾನ್ ಶ್ರೇಯಸೋ ವಾಪಿ ತತ್ತೇ ರಾಜನ್ ಸಮಾಹಿತಂ ಜಿತಕ್ರೋಧಃ ಕೃತಪ್ರಜ್ಞಃ ನಿರಹಂಕಾರಾತ್ಮವಾನ್ ದಾಂತಶಾಂತೋ ಮೃದೋಕ್ಷೇಮಂ ಪ್ರಜಾಃ ಪಾಲಯ ಸರ್ವದಾ ಮಾಸ್ಮಭೂಯಃ ಕ್ಷಿಪೇಃ ಕञ्चित् ಅಭಿಜಿತ್ವಾ ಬಲಾಬಲಂ ಅನುಜ್ಞಾತ ಸ್ವಸ್ತಿ ಗಚ್ಚ ಸ್ವಗೃಹಂ ರಾಜಸತ್ತಮ ಕುಶಲಂ ಬ್ರಾಹ್ಮಣಾನ್ ಪೃಚ್ಛೇರ್ ಆವಯೋರ್ವಚನಾದ್ಭೃಶಂ ತತೋ ರಾಜಾ ತಯೋಃ ಪಾದಾವಭಿವಾದ್ಯ ಮಹಾತ್ಮನೋಃ ಪ್ರತ್ಯಾಜಗಾಮ ಸ್ವಪುರಂ ಧರ್ಮಂ ಚೈವಾಚರದೃಶಂ ತಸ್ಮಾದ್ಯಾವದ್ಧನುಶ್ರೇಷ್ಠೇ ಗಾಂಡೀವೇಸ್ತ್ರನ್ನ ಯುಜ್ಯತೆ ತಾವತ್ತ್ವಂ ಮಾನಮುತ್ಸೃಜ್ಯ ಗಚ್ಚ ರಾಜನ್ ಧನಂಜಯಂ ಕಂಕುದೀಪಂ ಕಂಕುಲಾಸಂ ಅಕ್ಷಿಸಂತರ್ಜನಂ ತಥಾ ಸಂತಾನಂ ನರ್ತಕಂ ಘೋರಂ ಹಾಸ್ಯಂ ಔದಕಮಷ್ಟಮಂ ಏತೈರ್ವಿದ್ಧಾಃ ಸರ್ವ ಏವ ಮರಣಂ ಯಾಂತಿ ಮಾನವಾಃ ಉನ್ಮತ್ತಾಶ್ಚ ವಿಚೇಷ್ಟಂತೆ ನಷ್ಟಸಂಜ್ಞಾಃ ವಿಚೇತಸಃ ಸ್ವಪಿಂತಿ ಚ ಪ್ಲವಂತೆ ಚ ಛರ್ದಯಂತಿ ಚ ಮಾನವಾಃ ಮೂತ್ರಯಂತೆ ಚ ಸತತಂ ಮೃದಂತಿ ಚ ಹಸಂತಿ ಚ ಅಸಂಖ್ಯೇಯ ಗುಣಾಃ ಪಾರ್ಥೇ ತದ್ವಿಶಿಷ್ಟೋ ಜನಾರ್ದನಃ ತಮೇವ ಭೂಯೋ ಜಾನಾಸಿ ಕುಂತೀಪುತ್ರಂ ಧನಂಜಯಂ ನರನಾರಾಯಣೌ ಯೌತೌ ತಾವೇವಾರ್ಜುನ ಕೇಶವೌ ವಿಜಾನೀಹಿ ಮಹಾರಾಜ ಪ್ರವೀರೌ ಪುರುಷೋತ್ತಮೌ ಯದ್ಯೇತದೇವಂ ಜಾನಾಸಿ ನ ಚ ಮಾಮಭಿಶಂಕಸೆ ಆರ್ಯಾಂ ಮತಿಂ ಸಮಾಸ್ಥಾಯ ಶಾಮ್ಯ ಭಾರತ ಪಾಂಡವೈಃ ಅಥ ಚೇನ್ಮನ್ಯಸೆ ಶ್ರೇಯೋ ನ ಮೇ ಭೇದೋ ಭವೇದಿತಿ ಪ್ರಶಾಮ್ಯ ಭರತ ಶ್ರೇಷ್ಠಮಾ ಚ ಯುದ್ಧೇ ಮನಃ ಕೃತಾಃ ನಿರ್ಮಾತಾ ಸರ್ವಲೋಕಾನಾಮೀಶ್ವರಃ ಸರ್ವಲೋಕಕೃತ್ ಯಸ್ಯ ನಾರಾಯಣೋ ಬಂಧುಃ ಅರ್ಜುನೋ ದುಸ್ಸಹೋ ಯುಧಿ ಕಸ್ಸಮುತ್ಸಹತೆ ಜೇತುಂ ತ್ರಿಷು ಲೋಕೇಷು ಭಾರತ ವೀರಂ ಕಪಿಧ್ವಜಂ ಜಿಷ್ಣುಂ ಯಸ್ಯ ನಾಸ್ತಿ ಸಮೋ ಯುಧಿ ಭವತಾಂ ಚ ಕುರು ಶ್ರೇಷ್ಠ ಕುಲಂ ಬಹುಮತಂ ಭುವಿ ತತ್ತಥೈವಾಸ್ತು ಭದ್ರಂತೆ ಸ್ವಾರ್ಥಮತ್ರಾನುಚಿಂತಯ. ಪರಶುರಾಮ ದೇವರು ಕಂಟಿನ್ಯೂ ಮಾಡ್ತಾರೆ. ಯಾವಾಗ ಅವನು ಕಾಲಿಗೆ ಬಿದ್ದುಬಿಟ್ಟ, ಆಗ ದಂಭೋದ್ಭವನಿಗೆ ನರ ಉಪದೇಶ ಮಾಡ್ತಾನೆ, ಹೋಗ್ ಬ್ರಹ್ಮಣ್ಯನಾಗು, ಬ್ರಹ್ಮಣ್ಯೋ ಭವ. ಬ್ರಹ್ಮಣ್ಯ ಅಂದ್ರೆ ಬ್ರಾಹ್ಮಣರನ್ನ ನೋಡ್ಕೊಳ್ಬೇಕು, ಬ್ರಾಹ್ಮಣರ ಜೊತೆಯಲ್ಲಿ ನಿಧಾನವಾಗಿ ಮಾತಾಡ್ಬೇಕು. ನೀನ್ ಹಾಗಿರ್ಬೇಕು. ನೀನು ಧರ್ಮಾತ್ಮ ಭವ, ಧರ್ಮಾತ್ಮನಾಗು. ಮತ್ತೀಗ ಮಾಡಬೇಡ, ದರ್ಪ ಬೇಡ, ದಂಭ ಬೇಡ,
ಯಾರಿಗೂ ಬೈಬೇಡ, ನನಗೆ ಸಮಾಧಾನ ನನಗಿಂತ ಉತ್ತಮರು ಯಾರೂ ಇಲ್ಲ ಅಂತ ಮಾತಾಡಬೇಡ. ಅಥವಾ ಯಾರಾದ್ರೂ ಇದ್ರೆ ಅವ್ರನ್ನೂ ಬೈಬೇಡ, ನಿನಗೆ ಒಳ್ಳೇದಾಗತ್ತೆ. ಹಾಗೆ ಮಾಡೋದ್ರಿಂದ ಫಸ್ಟ್ ಒಳ್ಳೇದಾಗೋದು ಯಾರಿಗೆ? ನಿನಗೆ ಒಳ್ಳೇದಾಗುತ್ತೆ. 1 ಸೆಕೆಂಡ್ ಬಂದೆ. ಇನ್ಮೇಲೆಲ್ಲ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ. ದುರಹಂಕಾರ ಬೇಡ, ಕೋಪ ಗೆಲ್ಲು, ಕೃತಪ್ರಜ್ಞ. ದೇವರು ಕೊಟ್ಟಂಥ ಮೇಧಾಶಕ್ತಿ ಏನಿದೆ, ಆ ಮೇಧಾಶಕ್ತಿಯನ್ನ ಒಳ್ಳೇದಕ್ಕೆ ಉಪಯೋಗ ಮಾಡು, ಒಳ್ಳೆ ಬುದ್ಧಿ ಇಟ್ಕೋ. ನೋಡಿ, ದೊಡ್ಡವರು ಮಾಡುವ ಉಪದೇಶ ಹೇಗಿರುತ್ತೆ. ಒಳ್ಳೆ ಬುದ್ಧಿ ಇಟ್ಕೋ, ಅಹಂಕಾರ ಮಾಡಬೇಡ, ಆತ್ಮವಾನ್. ಆತ್ಮ ಅಂದ್ರೆ ಮನಸ್ಸು, ಆತ್ಮವಂತನಾಗು. ಎಲ್ಲರಿಗೂ ಆತ್ಮ ಇದೆಯಲ್ಲ, ಮನಸ್ಸಿದೆ ಅಲ್ಲ ಅಂದ್ರೆ ನರ ಅಂತಾನೆ. ಇರೋ ಮನಸ್ಸನ್ನ ಗೆಲ್ಲಬೇಕು, ನಿಗ್ರಹ ಮಾಡಬೇಕು. ದಾಂತಹ ಶಾಂತಹ, ದೇವರಲ್ಲಿ ಭಕ್ತಿ ಮಾಡು, ಇಂದ್ರಿಯ ನಿಗ್ರಹವನ್ನು ಮಾಡು. ಮಾತುಗಳು ಯಾವಾಗಲೂ ಮೃದುವಾಗಿರಲಿ, ಎಲ್ಲ ಪ್ರಜೆಗಳನ್ನು ಚೆನ್ನಾಗಿ ನೋಡು. ಬಾಯಿಗೆ ಬಂದಂಗೆ ಬೈದು ಬಿಡ್ತೀಯಲ್ಲ, ಅವರ ಶಕ್ತಿ ಏನು, ಅವ್ರೆಂಥವ್ರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅದೆಲ್ಲ ಗೊತ್ತಿಲ್ಲದೆ ಮಾತಾಡಬೇಡ. ಎದುರಿಗಿನವರ ಬಲಾಬಲಗಳನ್ನ ತಿಳಿಯದೆ ತಲೆ ಹರಟೆ ಮಾತಾಡಬೇಡ, ಯಾರನ್ನೂ ಬೈಬೇಡ. ಹೋಗ್ ಮನೆಗೆ ಹೋಗಿ, ಒಳ್ಳೇದಾಗ್ಲಿ. ಬ್ರಾಹ್ಮಣರನ್ನ ಕೇಳಬೇಕು. ನಾವು ಕೇಳಿದ್ವಿ, ನರನಾರಾಯಣರು ಬ್ರಾಹ್ಮಣರು ಹೇಗಿದ್ದಾರೆ, ನೀವು ಚೆನ್ನಾಗಿದ್ದೀರಾ ಅಂತ ನರನಾರಾಯಣರು ಹೇಳಿ ಕಳಿಸಿದ್ದಾರೆ ಅಂತ ಹೋಗಿ ಮಾತಾಡ್ಬೇಕು ನೀನು ಅವ್ರ ಹತ್ರ. ಹೊರಡು ಅಂತ ನರ ಉಪದೇಶ ಮಾಡಿ ಕಳಿಸ್ತಾನೆ. ಅವ್ರು ನಮಸ್ಕಾರ ಮಾಡಿ ಊರಿಗೆ ಬಂದ. ಊರಿಗೆ ಬಂದವನು ಮತ್ತೆ ದುರಹಂಕಾರ ಪಡಲಿಲ್ಲ. ಅವನ ಎಲ್ಲ ಡಂಭವನ್ನ ಕಳ್ಕೊಂಡು ಉತ್ತಮವಾದಂತಹ ಧರ್ಮವನ್ನು ಮಾಡಿದ್ದಂತೆ. ಆದ್ದರಿಂದ ಪರಶುರಾಮ ದೇವರು ಹೇಳ್ತಾರೆ, ಗಾಂಡೀವ ಧನುಸ್ಸೇನಿದೆ, ಆ ಗಾಂಡೀವ ಧನುಸ್ಸು ಎಲ್ಲಿ ತನಕ ಅಸ್ತ್ರವನ್ನ ಇಟ್ಕೊಳ್ಳೋದಿಲ್ಲ, ಅಂದ್ರೆ ಅರ್ಜುನ ಎಲ್ಲಿ ತನಕ ಗಾಂಡೀವದಲ್ಲಿ ಅಸ್ತ್ರವನ್ನ ಇಡೋದಿಲ್ಲ, ಅದಕ್ಕೂ ಮೊದಲೇ ಅಹಂಕಾರವನ್ನ ಬಿಟ್ಟು ಬಿಡು ರಾಜ. ದುರಹಂಕಾರವನ್ನ ಬಿಟ್ಟು ಅರ್ಜುನನ ಹತ್ತಿರಕ್ಕೆ ಹೋಗಿ ಅವನ ಕಾಲಿಗೆ ಬಿದ್ದು ಬಿಡು. ಒಂದು ಸಲ ಏನಾದ್ರೂ ಗಾಂಡೀವಕ್ಕೆ ಅಸ್ತ್ರವನ್ನ ಹೂಡಿದ ಅಂದ್ರೆ ನೀವೆಲ್ಲ ಹೊರಟೋಗ್ತೀರಿ. 8 ಅಸ್ತ್ರಗಳನ್ನ ಬಿಡ್ತಾನ ಅರ್ಜುನ. ರಾಜರು ಹೇಳ್ತಾರೆ ಅದರ ವ್ಯಾಖ್ಯಾನ, ಕಂಕದೀಪಂ ಅಥವಾ ಕಂಕುದೀಪಂ. ಕಂಕುದೀಪ ಅಂತ ಒಂದಸ್ತ್ರ, ಅದನ್ನ ಅರ್ಜುನ ಬಿಡ್ತಾನೆ. ಕಂಕುದೀಪ ಅಂದ್ರೆ ಏನು? ವಾದಿರಾಜರು ಹೇಳ್ತಾರೆ, ಕಂ ಶಿರಃ ಕುಕುತ್ಸಿತತೆಯ ದೀಪಯತಿ ಜ್ವಲಯತಿ ಇತಿ ಕಂಕುದೀಪಂ. ಅರ್ಜುನನಿಗೆ 8 ರೀತಿಯಾದ ಅಸ್ತ್ರಗಳನ್ನ ಪ್ರಯೋಗ ಮಾಡ್ಲಿಕ್ಕೆ ಬರುತ್ತೆ. ಅದರಲ್ಲಿ ಮೊದಲನೇ ಕಂಕುದೀಪ. ಕ ಅಂದ್ರೆ ತಲೆ. ತಲೆಯಲ್ಲಿ ಬೆಂಕಿಯನ್ನ ಇಟ್ಟರೆ ಎಷ್ಟು ಬಿಸಿ ಆಗತ್ತೆ, ಅಷ್ಟು ಬಿಸಿಯನ್ನ ಮಾಡುವಂಥದ್ದು ಕಂಕುದೀಪ. ಕಂ ದೀಪಯತಿ, ತಲೆಯನ್ನ ಹೇಳ್ತೀವಲ್ಲ, ತಲೆ ಸುಟ್ಟೋಗ್ತಾ ಇದೆ ಅಂತೀವಲ್ಲ, ಹಾಗೆ ಮಾಡುವಂಥದ್ದು ಕಂಕುದೀಪ. ಎರಡನೇದು ಹೇಳ್ತಾನೆ ಕಂಕುಲಾಸ. ಕಂಕುಲಾಸ ಅಂದ್ರೇನು? ರಾಜರಂತಾರೆ, ತುಂಬಾ ಚೆನ್ನಾಗಿದೆ, ಆ ರಾಜರ ವಾಕ್ಯಗಳನ್ನು ಓದ್ಬಿಟ್ರೆ ಆನಂದ ಆಗೋಗುತ್ತೆ. ವ್ಯಾಖ್ಯಾನ, ಕಂ ಶಿರಃ ಕುಕುತ್ಸಿತಯ ಲಾಸಯತಿ ನರ್ತಯತಿ ಇತಿ ಕಂಕುಲಾಸಂ. ತಲೆ ಇದೆ ಅಲ್ಲ, ತಲೆ ತಿರುಗ್ತಾ ಇರತ್ತಂತೆ. ಹಾಗೆ ಕುತ್ಸಿತಯ ಲಾಸಯತಿ, ತಲೆ ಕುಣಿಯೋದು. ತಲೆ ಕುಣಿಯೋದು ಅಂದ್ರೆ ಅರ್ಥ ಏನು? ಪಾತ್ರೆ ಒಳಗಿದ್ದ ನೀರು ಕುಣಿಲಿಕ್ಕೆ ಶುರು ಮಾಡೋದು ಯಾವಾಗ ಅಂದಾಗ ಬಿಸಿಯಾದಾಗ ಅಲ್ವಾ? ಒಲೆ ಮೇಲೆ ಪಾತ್ರೆಯನ್ನಿಟ್ಟು ಅದರಲ್ಲಿ ನೀರು ಹಾಕಿ ಅಕ್ಕಿ ಹಾಕ್ಲಿಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ. ಯಾವಾಗ ಅಕ್ಕಿ ಹಾಕೋದು ಅಂದ್ರೆ ನೀರು ಕುದಿಬೇಕು, ಚೆನ್ನಾಗಿ ನೀರು ಕುದಿಬೇಕು. ನೀರು ಕುದಿಯೋದು ಅಂದ್ರೆ ಪಾತ್ರೆ ಒಳಗಿದ್ದ ನೀರು ಬಿಸಿಯಾಗಿ ಕುಣಿಲಿಕ್ಕೆ ಶುರು ಮಾಡೋದು.
ಆದ್ದರಿಂದ ನೀರು ಕುದಿಯೋದನ್ನೇ ನೀರು ಕುಣಿಯೋದು ಅಂತಂತೀವಿ ಕಂಕುಲಾಸ. ಹಾಗೆ ತಲೆ ಕುದಿಯುವಂತೆ ಮಾಡೋದು, ತಲೆ ಕುದ್ದೋಗ್ಬೇಕು ಹಾಗೆ ಮಾಡುವಂತ ಅಸ್ತ್ರ. ಈ ಕಂಕುದೀಪ ಅಂದ್ರೇನು, ತಲೆ ಬಿಸಿಯಾಗಬೇಕಷ್ಟೇ, ಕುದಿಯೋದಲ್ಲ. ಎರಡನೇದು ಅದರ ಅಪ್ಗ್ರೇಡ್, ನೆಕ್ಸ್ಟ್ ಸ್ಟೆಪ್ ಅದು ತಲೆ ಕುದಿಯೋದು ಕಂಕುಲಾಸ. ಮೂರನೇದು ಹೇಳ್ತಾರೆ ಆಕ್ಷೇಪ. ಅವನ ಅಸ್ತ್ರ ಪ್ರಯೋಗ ಮಾಡಿದ್ರೆ ಯಾರೋ ನಮ್ಮನ್ನ ಎತ್ತಿ ಆಚೆ ಕಡೆ ಬಿಸಾಕ್ತಾ ಇದ್ದಾರೆ ಅಂತ ಅನ್ನಿಸ್ಬೇಕು. ಮತ್ತೆ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾಗೆ ಜನಗಳೇ ಇಲ್ಲದೆ ನಮ್ಮನ್ನ ಎತ್ತಿ ಬಿಸಾಡ್ ಬಿಡ್ಬೇಕು, ಆ ತರ ಮಾಡುವಂತ ಒಂದು ಅಸ್ತ್ರ. ಆಮೇಲೆ ಸಂತಾನಂ. ಸಂತಾನ ಅಂದ್ರೆ ಏಕಶರ ಪ್ರಯೋಗೇಪಿ ಶತಶಃ ಕೋಟಿಶಃ ಸಂತಾನ ವಿಸ್ತಾರ. ಅರ್ಜುನ ಬಿಟ್ಟಿದ್ದು ಒಂದೇ ಬಾಣ, ಒಂದು ಬಾಣದಿಂದ 100, 1000, ಲಕ್ಷ, ಕೋಟಿ ಕೋಟಿ ಬಾಣಗಳು ಬರಬೇಕು, ಬಾಣಗಳ ಸಂತಾನವೇ ಸೃಷ್ಟಿಯಾಗಬೇಕು. ಹಾಗೆ ಅರ್ಜುನ ಬಾಣ ಪ್ರಯೋಗ ಮಾಡ್ತಾನೆ. ಇನ್ನೊಂದು ಹಾಸ್ಯಂ. ಅವನು ಬಾಣ ಪ್ರಯೋಗ ಮಾಡಿಬಿಟ್ಟ ಅರ್ಜುನ. ಚೆನ್ನಾಗಿದೆ ಇದು. ಆ ಬಾಣ ಪ್ರಯೋಗ ಮಾಡ್ತಾ ಇದ್ದ ಹಾಗೆ ನಮಗೆ ನಗು ಬಂದ್ಬಿಡ್ಬೇಕು, ನಮಗೆ ನಗು ಬರ್ಬೇಕು. ಸುಮ್ಮನೆ ನಗಲಿಕ್ಕೆ ಒಂದು ಕಾರಣ ಬೇಕಲ್ಲ. ಸುಮ್ನೆ ನಕ್ಕದ್ರೆ ಏನಂತಾರೆ, ಹುಚ್ಚ ಅಂತಾರೆ. ಕಾರಣವಿಲ್ಲದೆ ನಿಷ್ಕಾರಣವಾಗಿ ನಗು ಬರೆಸುವಂತ ಅಸ್ತ್ರಗಳು. ಸುಮ್ನೆ ಹೊಟ್ಟೆ ಹುಣ್ಣಾಗುವಂತೆ ನಗುತ್ತಾ ಇದ್ರೆ ಯುದ್ಧ ಯಾರು ಮಾಡ್ತಾರೆ? ಹಾಗೆ ನಗಿಸುವಂತ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೆ ಅರ್ಜುನ. ನರ್ತಕಂ. ನರ್ತಕ, ಕುಣಿಸುವಂತೆ ಮಾಡೋದು. ಆ ಅಸ್ತ್ರ ಪ್ರಯೋಗ ಮಾಡ್ತಿದ್ದ ಹಾಗೆ ನಾವು ಕುಣಿದು ಬಿಡಬೇಕು, ಅಂತಹ ಅಸ್ತ್ರ. ಕಂಕುದೀಪ, ಕಂಕುಲಾಸ, ಆಕ್ಷೇಪ, ಸಂತಾನ, ತರ್ಜನ. ತರ್ಜನ ಅಂದ್ರೆ ಹೆದರಿಸೋದು. ಅವನ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದ ಹಾಗೆ ಭಯ ಶುರುವಾಗೋದು. ಪ್ರಾಣಿಗಳು ಬಂದು ನಮ್ಮನ್ನು ಕಚ್ಚುತ್ತಾ ಇದೆ, ಪ್ರಾಣಿಗಳು ನಮ್ಮನ್ನ ಬಂದು ತಿಂದು ಬಿಡ್ತಾ ಇದೆ, ನಾವು ಸತ್ತೇ ಹೋಗ್ತೀವಿ ಅನ್ನೋ ಭಯ ಉಂಟು ಮಾಡೋದು. ಆಕ್ಚುಲ್ ಏನಿಲ್ಲ, ಆದ್ರೆ ಭಯ. ಅಂತಹದ್ದು ಒಂದು ಅಸ್ತ್ರ. ಅದಾದ್ಮೇಲೆ ಔದಕಂ. ಔದಕ ಅಂದ್ರೆ ಏನು? ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದ ಹಾಗೆ ಸುಮ್ಮನೆ ಮೂತ್ರಕ್ಕೆ ಹೋಗ್ಬೇಕು ಅಂತ ಅನ್ಸೋದು, ಮೂತ್ರ ವಿಸರ್ಜನೆ ಮಾಡಬೇಕು. ಅಸ್ತ್ರ ಪ್ರಯೋಗ ಮಾಡಿಬಿಟ್ರೆ ಎದುರಿಗಿದ್ದ ಎಲ್ಲರಿಗೂ ಮೂತ್ರ ಬರ್ತಾನೇ ಇರುತ್ತೆ. ಮೂತ್ರಾದ್ಯುದಕ ಜನನಕಂ ಔದಕಂ. ಆದ್ದರಿಂದ ಅರ್ಜುನನಿಗೆ 8 ಅಸ್ತ್ರ ಗೊತ್ತು. ಯಾವುದು? ಕಂಕುದೀಪ, ಕಂಕುಲಾಸ, ಆಕ್ಷೇಪ, ತರ್ಜನ, ಸಂತಾನ, ನರ್ತಕ, ಹಾಸ್ಯ, ಔದಕ. ಈ 8 ರೀತಿಯಾದ ಅಸ್ತ್ರಗಳನ್ನ ಪ್ರಯೋಗ ಮಾಡೋದು ಅರ್ಜುನನಿಗೆ ಗೊತ್ತು. ಈ 8 ಆಯುಧಗಳಲ್ಲಿ ಯಾವುದಾದ್ರೂ ಒಂದನ್ನ ಅರ್ಜುನ ಬಿಟ್ಟರೆ ಸತ್ತೇ ಹೋಗ್ತಾರೆ. ಒಂದು ಸಾಕು, ಬರೀ ಮೂತ್ರ ಹೋಗುವಂತೆ ಒಂದು ಅಸ್ತ್ರ ಪ್ರಯೋಗ ಮಾಡ್ಬಿಟ್ಟು ಎಷ್ಟು ಸಲ ಮೂತ್ರ ಮಾಡಕ್ಕಾಗುತ್ತೆ? ಮಾಡ್ತಲೇ ಇದ್ರೆ ಸತ್ತೇ ಹೋಗ್ತಾರೆ. ಉನ್ಮತ್ತಾಶ್ಚ ವಿಚಯ, ಹುಚ್ಚರಂತೆ ಕುಣಿತಾ ಇರ್ತಾರೆ, ತಮ್ಮ ಪ್ರಜ್ಞೆಯನ್ನ ಕಳ್ಕೊಂಡ್ಬಿಡ್ತಾರೆ, ಮೂರ್ಛೆ ಬಂದ್ಬಿಡ್ತಾರೆ, ನಿದ್ದೆ ಮಾಡಿಬಿಡ್ತಾರೆ, ವಾಂತಿಗಳನ್ನು ಮಾಡ್ತಾರೆ. ನೋಡಿ, ಸ್ವಪಂತಿ ಮಲಗ ಬಿಡ್ತಾರೆ, ಪ್ಲವಂತೆ ಹಾರ್ತಾರೆ, ಛರ್ದಯಂತಿ ವಾಂತಿಗಳನ್ನ ಮಾಡ್ತಾ ಇರ್ತಾರೆ, ಮೂತ್ರಯಂತೆ ಸುಮ್ಮನೆ ಮೂತ್ರಗಳನ್ನ ಮಾಡ್ತಾ ಇರ್ತಾರೆ, ಮತ್ತೆ ಸತತಂ ರುದಂತಿ ಸುಮ್ಮನೆ ಅಳ್ತಾ ಇರ್ತಾರೆ. ನೋಡಿ, ಇದೆಲ್ಲ ಎಷ್ಟು ವೈಭವ ನೋಡಿ. ಅಂದ್ರೆ ನೀನು ಯಾರನ್ನ ಶತ್ರುವನ್ನಾಗಿ ಮಾಡಿಕೊಂಡಿದ್ದಿ, ಅವನು ಸಾಮಾನ್ಯನಲ್ಲ ಅಂತ ಹೇಳುವಾಗ ಬಂದಂಥ ವೈಭವದ ಮಹಿಮೆ ಇದು. ಅರ್ಜುನನ ವೈಭವ ನೋಡಿ, ಅರ್ಜುನನೇ ಇಂಥ ಮಹಿಮಾವಂತ ಅನ್ನುವಾಗ ಭೀಮಸೇನ ದೇವರ ವೈಭವ ಎಷ್ಟು ದೊಡ್ಡದು. ಭೀಮಸೇನ ದೇವರೇ ಎಷ್ಟು ಪರಾಕ್ರಮಶಾಲಿಗಳು ಅನ್ನುವಾಗ ಸರ್ವೋತ್ತಮನಾದ ನಮ್ಮ ಕೃಷ್ಣನ ವೈಭವ ಪರಾಕ್ರಮ ಎಷ್ಟು ದೊಡ್ಡದು ಆಲೋಚನೆ ಮಾಡಬೇಕು. ಈ ಕಂಕುದೀಪ, ಕಂಕುಲಾಸಾದಿ 8 ಅಸ್ತ್ರ ವಿಶೇಷಗಳಿದೆ ಅವನ ಹತ್ರದಲ್ಲಿ. ಅದರಲ್ಲಿ ಹೊಡೆದು ಬಿಟ್ರೆ ಜನಗಳು ಸತ್ತೇ ಹೋಗ್ತಾರೆ, ಹುಚ್ಚರಂತೆ ಆಡ್ತಾರೆ,
ಪ್ರಜ್ಞೆ ಕಳ್ಕೊಂಡ್ಬಿಡ್ತಾರೆ, ಮೂರ್ಛೆ ಹೋಗ್ಬಿಡ್ತಾರೆ, ಮಲಗಿ ಬಿಡ್ತಾರೆ, ಹಾರ್ತಾರೆ, ವಾಂತಿ ಮಾಡ್ತಾರೆ, ಸುಮ್ಮನೆ ನಿರಂತರವಾಗಿ ಮೂತ್ರ ಮಾಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ನಗುತ್ತಾ ಇರ್ತಾರೆ. ಏನಿದೆಲ್ಲ? ಈ ರೀತಿಯಾದ ಅನೇಕ ಅಸ್ತ್ರಗಳನ್ನ ಪ್ರಯೋಗ ಮಾಡುವ ಅನೇಕ ಗುಣಗಳಿಂದ ಕೂಡಿದವನು ಪಾರ್ಥ. ಪಾರ್ಥನೆ ಹೀಗೆ ಎನ್ನುವಾಗ ತದ್ವಿಶಿಷ್ಟೋ ಜನಾರ್ದನ, ಅವನಿಗಿಂತ ಅನಂತಾನಂತ ಗುಣಗಳಿಂದ ಉತ್ತಮನಾದವನು ನಮ್ಮ ಕೃಷ್ಣ. ಕೃಷ್ಣ ಎಂತವನು ಅಂತ ನಿನಗೆ ಗೊತ್ತಿದೆ, ಅರ್ಜುನ ಹೇಗಿದ್ದಾನೆ ಅಂತಲೂ ನಿನಗೆ ಗೊತ್ತಿದೆ. ಆದ್ದರಿಂದ ನಿನ್ ಪ್ರಶ್ನೆ ಬರ್ಬೋದು, ಕಂಕುದೀಪ, ಕಂಕುಲಾಸ ಇತ್ಯಾದಿ. ಇದನ್ನ ಅರ್ಜುನನ ಬಗ್ಗೆ ಸಡನ್ ಆಗಿ ದಂಭೋದ್ಭವನ ನರನಾರಾಯಣರ ಮಹಿಮೆಯನ್ನ ಹೇಳ್ತಾ, ದಂಭೋದ್ಭವನಿಗೆ ದುರಹಂಕಾರವನ್ನ ಕಡಿದ ಬಗ್ಗೆ ಮಾತಾಡ್ತಾ, ಸಡನ್ ಕೃಷ್ಣಾರ್ಜುನರ ಬಗ್ಗೆ ಯಾಕೆ ನಾನು ಮಾತಾಡಿದೆ ಅಂತ ನಿನಗೆ ಅನ್ನಿಸ್ಬಹುದು. ಹೇಳ್ತೀನಿ ಕೇಳು. ನರನಾರಾಯಣವು ಯೌತೌ ತಾವೇವಾರ್ಜುನ ಕೇಶವೌ. ಅಂತಹ ನರನಾರಾಯಣರು ಯಾರಿದ್ದಾರೆ, ಆ ನರನಾರಾಯಣರೇ ಅರ್ಜುನ ಮತ್ತು ಕೃಷ್ಣ. ಅರ್ಜುನೇತು ನರಾವೇಶ ಕೃಷ್ಣೋ ನಾರಾಯಣ ಸ್ವಯಂ. ಶ್ರೀಮದಾಚಾರ್ಯರ ನಿರ್ಣಯ. ಅರ್ಜುನ ಸಾಕ್ಷಾತ್ ನರಾವತಾರಿ ಅಲ್ಲ, ಅರ್ಜುನೇತು ನರಾವೇಶ. ಅರ್ಜುನನಲ್ಲಿ ನರನ ಆವೇಶ ಇದ್ರೆ ಕೃಷ್ಣೋ ನಾರಾಯಣ ಸ್ವಯಂ. ಕೃಷ್ಣ ಏನಿದ್ದಾನೆ ಸ್ವಯಂ ನಾರಾಯಣ. ಆದ್ದರಿಂದ ಆ ನರನಾರಾಯಣರೇ ಅರ್ಜುನ ಕೃಷ್ಣರು. ತಿಳ್ಕೋ, ಬುದ್ಧಿ ಬರಲಿ. ನಾನು ಹೇಳಿದ ಮಾತ್ ಮೇಲೆ ನಂಬಿಕೆ ಇದ್ರೆ ನಿಂಗೆ ಡೌಟ್ ಬರಲ್ಲ. ನಾನು ಯಾಕೆ ಹೇಳಿದೆ ಗೊತ್ತಾ? ಈ ವೈಭವವನ್ನ ಸಂಧಾನ ಮಾಡ್ಕೋ, ಪಾಂಡವರ ಹತ್ರ ಹೋಗಿ. ನಮಗ್ ಒಳ್ಳೇದಾಗಬೇಕು, ಗಲಾಟೆ ಆಗಬಾರದು, ನಾವು ಚೆನ್ನಾಗಿ ಬದುಕಿರ್ಬೇಕು, ಚೆನ್ನಾಗಿ ಸುಖ ಭೋಗಗಳನ್ನ ಅನುಭವಿಸ್ಬೇಕು ಅನ್ನುವ ಆಸೆ ನಿನಗಿದ್ರೆ ಸಂಧಾನ ಮಾಡಬೇಕು. ಯುದ್ಧದಲ್ಲಿ ಮನಸ್ಸನ್ನ ಮಾಡಬೇಡ. ಹೇಳ್ತಾರೆ, ನಿರ್ಮಾತಾ ಸರ್ವಲೋಕಾನ, ಸಮಸ್ತ ಜಗತ್ತನ್ನ ಸೃಷ್ಟಿ ಮಾಡತಕ್ಕಂಥ ಸರ್ವಲೋಕ ಕೃತ್ ಕೃಂಹರಣೆ ಅಂತ ನಿರ್ಮಾಣ ಮಾಡೋನು ಮಾತ್ರ ಅಲ್ಲ, ಸರ್ವಲೋಕ. ನೋಡಿ, ನಿರ್ಮಾತಾ ಸರ್ವಲೋಕಾನ, ಎಲ್ಲ ಲೋಕಗಳನ್ನ ಸೃಷ್ಟಿ ಮಾಡೋನು ಒಂದು ಮೇಲೆ ಸರ್ವಲೋಕ ಕೃತ್. ಅದೇ ಅಲ್ಲ, ಕೃತ್ ಅಂದ್ರೆ ನಾಶ ಮಾಡೋನು ಅಂತ ಅರ್ಥ. ಎಲ್ಲ ಲೋಕಗಳ ಸಂಹಾರಕ, ಸಕಲ ಲೋಕ ನಿಯಾಮಕ, ಸಕಲ ಲೋಕಗಳ ಸೃಷ್ಟಿಕರ್ತ, ಸಕಲ ಲೋಕಗಳಿಗೆ ಸ್ವಾಮಿಯಾದ ನಾರಾಯಣನೇ ಕೃಷ್ಣ ರೂಪದಿಂದ ಯಾವ ಅರ್ಜುನನಿಗೆ ಬಂಧುವಾಗಿ, ಸ್ನೇಹಿತನಾಗಿ, ಮಿತ್ರನಾಗಿ, ಆಪ್ತನಾಗಿ, ಇಷ್ಟನಾಗಿ ಅವನಿಗೆ ಬೇಕಾದ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಪಕ್ಕದಲ್ಲೇ ನಿಂತಿದ್ದಾನೋ ಅಂತಹ ಅರ್ಜುನನನ್ನ ಯುದ್ಧದಲ್ಲಿ ಎದುರಿಸಬೇಡ. ಯಾವನ ರಥದ ಧ್ವಜದಲ್ಲಿ ಕಪಿ ಕೂತಿದ್ಯೋ, ಕಪಿಧ್ವಜಂ, ಯಾವನ ರಥದ ಧ್ವಜದಲ್ಲಿ ಕಪಿ ಕೂತಿದೆಯೋ, ಕಪಿ ಕೂತು ಕೂಗುತ್ತಾ ವಿರಾಜಮಾನವಾಗಿದೆಯೋ, ಯಾವನು ಜಿಷ್ಣುವೋ, ಯಾರಿಗೆ ಯುದ್ಧದಲ್ಲಿ ಭೂಮಿಯಲ್ಲಿ ಸಮಾನರಾದವರೇ ಇಲ್ಲವೋ ಅಂತಹ ಅರ್ಜುನನನ್ನ ಯುದ್ಧದಲ್ಲಿ ಗೆಲ್ಲಬೇಕು ಅಂತ ನೀ ಹೊರಟಿದ್ಯಲ್ಲಯ್ಯ, ಇನ್ನಂತಹ ಮೂರ್ಖ ಇನ್ಯಾರಿದ್ದಾರೆ? ಬೇಡ. ಅರ್ಜುನನನ್ನ ಗೆಲ್ಲಿಕ್ಕಾಗತ್ತ ಯುದ್ಧದಲ್ಲಿ ಯಾರಿಗಾದ್ರೂ? ಬೇಡ. ದುರ್ಯೋಧನ ನಿಮ್ಮ ವಂಶ ಅಥವಾ ಧೃತರಾಷ್ಟ್ರ ನಿಮ್ಮ ವಂಶ ತುಂಬಾ ದೊಡ್ಡದಪ್ಪ. ಆ ವಂಶಕ್ಕೆ ಒಂದು ಒಳ್ಳೆ ಹೆಸರಿದೆ. ಆ ಹೆಸರು ಹಾಗೆ ಉಳ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಸ್ವಾರ್ಥವನ್ನ ಆಲೋಚನೆ ಮಾಡು, ಸ್ವಾರ್ಥ ಮಾತ್ರ ಅನುಚಿಂತೆಯ. ಸ್ವಾರ್ಥ ಆಲೋಚನೆ ಮಾಡು. ನಾವು ಬದುಕೋದು ಹೇಗೆ ಅನ್ನೋದನ್ನ ತಿಳ್ಕೊ. ಈಗ ಅವ್ರನ್ನ ಹೊಡೆಯೋದು ಹೇಗೆ, ಅವ್ರ ಸಂಪತ್ತನ್ನು ಕಿತ್ಕೊಂಡ್ ಬಂದ್ಬಿಡೋದು ಹೇಗೆ, ಅದನ್ನ ಆಲೋಚನೆ ಮಾಡಬೇಡ. ಯಾವುದನ್ನ ಮಾಡಿದ್ರೆ ನಾವು ಬದುಕ್ತೇವೋ
ಅದನ್ನ ಆಲೋಚನೆ ಮಾಡು. ಆಲೋಚನೆ ಮಾಡು ಅಂತ ಹೇಳಿ ಪರಶುರಾಮ ದೇವರು ತುಂಬಾ ಸುಂದರವಾದ ದಂಭೋದ್ಭವೋಪಾಖ್ಯಾನ, ಒಂದೇ ಅಧ್ಯಾಯ. ಇದರಲ್ಲಿ ದುರಹಂಕಾರ ಪಟ್ರೆ ಏನಾಗುತ್ತೆ ಅನ್ನೋದನ್ನು ತೋರಿಸಿದ್ರು. ದುರಹಂಕಾರದಿಂದ ದೇವರ ಹತ್ರಕ್ಕೆ ಹೋಗೋದಲ್ಲ, ದೇವರ ಜೊತೆಯಲ್ಲಿರುವವರನ್ನೂ ನಮಗೆ ಎದುರಿಸ್ಲಿಕ್ಕಾಗೋದಿಲ್ಲ. ನರ ದೇವರಲ್ಲ, ದೇವರ ಪಕ್ಕದಲ್ಲಿರುವ ಮಹಾನುಭಾವ, ಉಪಸಾಧಕೋ ನರಶ್ಚೋಕ್ತ ಅಂತ ನಿರ್ಣಯದಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇ ಅನ್ನುವ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ನರ ಅಂದ್ರೆ ಯಾರು? ಉಪಸಾಧಕೋ ನರಶ್ಚೋಕ್ತ, ಸಾಧಕೋತ್ತಮರಾದವರು ಮುಖ್ಯ ಪ್ರಾಣದೇವರು. ಆದ್ದರಿಂದ ಅವರನ್ನ ಇಲ್ಲಿ ನರೋತ್ತಮ ಅಂತ ಕರೆದಿದ್ದಾರೆ. ನರ ಅಂದ್ರೆ ಯಾರು? ಉಪಸಾಧಕ. ದೇವರ ಹತ್ತಿರದಲ್ಲಿದ್ದು ವಾಯುದೇವರ ಪ್ರೇರಣೆಯಿಂದ, ದೇವರ ಅನುಗ್ರಹದಿಂದ ಜೀವನದಲ್ಲಿ ಸಾಧನೆಯನ್ನ ಮಾಡಿಕೊಳ್ಳುವುದು ನರ. ಅಂದ್ರೆ ನರ ಯಾರು? ಅಂತಹ ನರನಾಮಕನಾದ ಶೇಷದೇವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿ ಶಾಸ್ತ್ರಗಳ ವ್ಯಾಖ್ಯಾನಾದಿಗಳನ್ನು ಅತ್ಯಂತ ಶುದ್ಧವಾದ ಗುರು ಪರಂಪರೆಗಳಲ್ಲಿ ಬಂದ ಗುರುಗಳಿಂದ ಪಡೆದು ನಿರಂತರವಾಗಿ ಶಾಸ್ತ್ರಾಧ್ಯಯನ, ಮನನ, ಚಿಂತನ ಅಂತ ಅತ್ಯಂತ ಶುದ್ಧವಾದ ಜೀವನವನ್ನ ಯಾರು ಮಾಡ್ತಾ ಇರ್ತಾರೋ ಅವರನ್ನೇ ನಾವು ದಾಟಿ ಹೋಗ್ಲಿಕ್ಕಾಗೋದಿಲ್ಲ. ಅವರ ಕೋಪಕ್ಕೆ ನಾವು ಸಿಕ್ಕಿದ್ರೆ ಸುಟ್ಟು ಭಸ್ಮ ಆಗಿ ಬಿಡ್ತೇವೆ. ಇನ್ನು ದೇವರ ಹತ್ರ ಇನ್ನಲ್ಲಿ, ವಾಯುದೇವರ ಹತ್ರ ಇನ್ನಲ್ಲಿ, ದೇವರಲ್ಲಿ ಭಕ್ತಿ ಮಾಡುವ ಭಕ್ತರನ್ನೇ ನಮಗೆ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸುಟ್ಟು ಬೂದಿ ಆಗ್ತೇವೆ ಸ್ವೋತ್ತಮ ದ್ರೋಹವನ್ನು ಮಾಡಿ. ಹಾಗಿರೋ ಕಾಲಕ್ಕೆ ದೇವರನ್ನೆಲ್ಲಿ ಅನ್ನುವ ದೊಡ್ಡ ತತ್ವವನ್ನ ತಿಳಿಸಿಕೊಟ್ಟಂತಹ ಉಪಾಖ್ಯಾನ ದಂಭ ಮಿಥ್ಯಾಚರಣೆ ನಮ್ಮದಿರತ್ತೆ. ದಂಭ ಅಂದ್ರೆ ಅರ್ಥ ಏನು? ಡಾಂಭಿಕ ಅಂತ ಶಾಸ್ತ್ರ ಕರೆಯುತ್ತೆ. ಯಾರು ಡಾಂಭಿಕರು ಅಂತನ್ನುವಾಗ ದೇವರ ಹತ್ರ ಇದ್ದಾಗ ದೇವರಂತೆ ಅಂದ್ರೆ ಮಡಿ ಆಚಾರ ಅಂತ, ಹೊರಗಡೆ ಹೋದ್ ನನಗೆ ಇಷ್ಟ ಬಂದಾಗ ಮಾಡೋದು ಅಂತ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥ ವಿಮೂಢಾತ್ಮ ಮಿಥ್ಯಾಚಾರ ಸೌಚ. ಅವನೇ ಡಾಂಭಿಕ ಅಂದ್ರವನೇ. ದಂಭ ಅಂದ್ರದೇ ದೇಶಕ್ಕೆ ಕಾಲಕ್ಕೆ ತಕ್ಕನಾಗೆ ವಸ್ತ್ರ ಬದಲು ಮಾಡೋದು. ದೇವರ ಹತ್ರ ಇದ್ದಾಗ ಒಂದು ರೀತಿ ಇರೋದು, ದೇವರಿಂದ ಹೊರಗೆ ಬಂದಾಗ ಒಂದು ಮೋಸ ಮಾಡಿ ಬದುಕೋದು. ಆ ಮೋಸ ಮಾಡಿ ಬದುಕ್ತಕ್ಕಂತಹ ವ್ಯಕ್ತಿಗಳು ಯಾವತ್ತಿಗೂ ದೇವರ, ವಾಯುದೇವರ, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋದಿಲ್ಲ. ಇದ್ರೆ ಒಂದೇ ರೀತಿ ಧರ್ಮಧ್ವಜರು, ಧರ್ಮದ ವೇಷ ಹಾಕೊಂಡು ಅಧರ್ಮಾಚರಣೆಯನ್ನು ಮಾಡತಕ್ಕಂತಹ ಡಾಂಭಿಕರಿಗೆ ಯಾವತ್ತಿಗೂ ದೇವರ, ಗುರುಗಳ, ವಾಯುದೇವರ ಅನುಗ್ರಹ ಇಲ್ಲ. ಅದೆಲ್ಲ ನಾವು ಯೋಗ್ಯರಾಗಿ ದೇವರ, ಗುರುಗಳ, ವಾಯುದೇವರ ಪಾದವನ್ನು ಹಿಡಿದಾಗ ದೇವರು ನಮ್ಮನ್ನು ಕಾಪಾಡ್ತಾರೆ. ವಾಯುದೇವರ ವಿಶೇಷವಾದ ರಕ್ಷಣೆ ನಮಗಾಗತ್ತೆ. ಅವರಿಬ್ಬರ ಕೃಪೆಯಿಂದ, ಅವರಿಬ್ಬರ ಅನುಗ್ರಹ ಪಾತ್ರರಾದ ಸದ್ಗುರುಗಳು ನಮಗೆ ವಿಶಿಷ್ಟವಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನ ಉದ್ಧಾರ ಮಾಡ್ತಾರೆ ಅನ್ನುವ ದೊಡ್ಡ ತತ್ವ ಈ ಡಂಬೋದ್ಭವ ಉಪಾಖ್ಯಾನದಿಂದ ನಮಗೆ ಪರಶುರಾಮ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ನಮ್ಮಲ್ಲಿರಬಹುದಾದ ಡಂಭ ಏನಿದೆ ಅದು ನಾಶವಾಗಿ ಶುದ್ಧವಾಗಿ ನಾವು ದೇವರಲ್ಲಿ ಭಕ್ತಿಯನ್ನು ಮಾಡುವಂತಹ ಭಾಗ್ಯ, ಗುರು, ವಾಯು, ಹರಿ ಈ ಮೂರು ಜನಗಳಲ್ಲಿ ನಮಗೆ ವಿಶಿಷ್ಟವಾದ ಒಂದು ಭಕ್ತಿ, ಅದಕ್ಕೆ ಸಾಧಕವಾದ ಜ್ಞಾನ, ಅದಕ್ಕೆ ಸಾಧಕವಾದ ವೈರಾಗ್ಯ, ಅದಕ್ಕೆ ಸಾಧಕವಾದ ಮುಮುಕ್ಷುತನ ನಮ್ಮಲ್ಲಿ ಬರಲಿ ಅಂತ ಹರಿವಾಯು ಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಅಲ್ಲಿಂದ ಇನ್ನು ಮುಂದೆ ಕಣ್ಣೂರು ಉಪದೇಶ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಮಾತಲಿ ಕನ್ಯಾ ಉಪಾಖ್ಯಾನ ಅಥವಾ ಮಾತಲಿ ಕನ್ಯಾ ಕಥಾ ಅಂತ ತುಂಬಾ ಸುಂದರವಾದ ಉಪಾಖ್ಯಾನ ಅದು. ಅದನ್ನ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಪಂಚನವತಿತಮೋಧ್ಯಾಯ ಭಗವದ್ಧ್ಯಾನ ಪರ್ವಣಿ ಷಡ್ವಿಂಶೋಧ್ಯಾಯ. ಇಲ್ಲಿಗೆ ದಂಬೋದ್ಭವನ ಉಪಾಖ್ಯಾನ ಆ ನಿರೂಪಣೆಯೊಂದಿಗೆ ಲಕ್ಷ ಶ್ಲೋಕಾತ್ಮಕವಾದ ಶ್ರೀಮದ್ ವೇದವ್ಯಾಸ ವಿರಚಿತ
ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 95ನೇ ಅಧ್ಯಾಯ, ಭಗವದ್ಧ್ಯಾನ ಪರ್ವದಲ್ಲಿ 26ನೇ ಅಧ್ಯಾಯ ಮುಗಿತಾ ಇದೆ. ಮತ್ತೆ ನಾಳೆ ಮುಂದಿನ ಮಾತಲಿ ಕನ್ಯಾ ಉಪಾಖ್ಯಾನವನ್ನ ಕಣ್ವರ ಮುಖದಿಂದ ಏನು ಉಪದೇಶ ಮಾಡಿದ್ರು ಆ ಭಾಗವನ್ನ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ.